20 ಅಂಶಗಳದ್ದು ಪಟ್ಟಿ ಮಾಡಿದ್ವಿ. ಏನೇನು ಸರ್ಕಾರದ ಆಕ್ಚುಲಿ ಇದೆಲ್ಲ ಸರ್ಕ್ಯುಲರ್ಸ್ ಮೊದಲೇ ಇದ್ದಾವೆ ಸರ್ಕಾರದಲ್ಲಿ ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ಕಚೇರಿಗಳಲ್ಲಿ. ನಾನು ಅದನ್ನು ನಿಮಗೆ ಓದಿ ಹೇಳ್ತೀನಿ. ಓಕೆ, 5 ನಿಮಿಷ ಆಗ್ಬೋದು. ಆಯುಕ್ತರು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಇವರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಬೆಂಗಳೂರನ್ನು ಅಭಿವೃದ್ಧಿಪಡಿಸಲು 5 ಪಾಲಿಕೆಗಳಾಗಿ ವಿಂಗಡಿಸಿರುವುದರಿಂದ ಆಡಳಿತದಲ್ಲಿ ದಕ್ಷತೆ ತಂದು ಭ್ರಷ್ಟಾಚಾರ ತೊಲಗಿಸಿ ಬೆಂಗಳೂರು ನಗರವನ್ನು ಅಭಿವೃದ್ಧಿಪಡಿಸಿ ಜನಸ್ನೇಹಿ ಮಾಡಬೇಕು. ಸೊ ಈ ಮೊದಲು ಬೆಂಗಳೂರಿನಲ್ಲಿ ಆಡಳಿತ ನಡೆಸುತ್ತಿದ್ದ ಬಿಬಿಎಂಪಿ ಸಂಸ್ಥೆಯು ಬೆಂಗಳೂರಿನ ಗಾತ್ರ ದೊಡ್ಡದಾಗಿರುವುದರಿಂದ ದಕ್ಷತೆ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲು ವಿಫಲವಾಗಿದೆ ಎನ್ನುವ ಕಾರಣಕ್ಕೆ ಬೆಂಗಳೂರನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ 5 ಬೇರೆ ಬೇರೆ ಪಾಲಿಕೆಗಳಾಗಿ ವಿಂಗಡಿಸಿ ಆಡಳಿತ ಸುಧಾರಣೆ ಮಾಡುವ ಗುರಿಯನ್ನು ರಾಜ್ಯ ಸರ್ಕಾರ ಇಟ್ಟುಕೊಂಡಿದೆ ಎಂದು ಕೆಆರ್ಎಸ್ ಪಕ್ಷ ಮತ್ತು ಬೆಂಗಳೂರಿನ ಜನ ಭಾವಿಸಿದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ವಿಂಗಡಣೆ ಪ್ರಕ್ರಿಯೆ ನಡೆಯುತ್ತಿದ್ದು ತಾವು ಪಾಲಿಕೆಗೆ ಆಯುಕ್ತರಾಗಿ ನೇಮಕವಾಗಿರುತ್ತಾರೆ. ಈ ಸಂದರ್ಭದಲ್ಲಿ ತಮಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ತಮ್ಮ ಮುಂದಿನ ಆಡಳಿತ ವೈಖರಿ ಮತ್ತು ಗುರಿಗಳ ಬಗ್ಗೆ ಒಂದು ನೋಂದಾಯಿತ ರಾಜಕೀಯ ಪಕ್ಷವಾಗಿ ಬೆಂಗಳೂರು ನಾಗರಿಕರ ಪರವಾಗಿ ಕೆಆರ್ಎಸ್ ಪಕ್ಷದಿಂದ ತಮಗೆ ಕೆಲವು ಸಲಹೆಗಳನ್ನು ಮನವಿಯ ರೂಪದಲ್ಲಿ ನೀಡುತ್ತಿದೆ. ಸಲಹೆಗಳು: ನಿಮ್ಮ ಪಾಲಿಕೆಯ ಸಿಬ್ಬಂದಿಗಳು, ಅಧಿಕಾರಿಗಳು ಕಚೇರಿಯಲ್ಲಿರುವ ಬಯೋಮೆಟ್ರಿಕ್ ಹಾಜರಾತಿ ನಿಯಮಗಳನ್ನು, ಚಲನವಲನ ವಹಿ ಮೂವ್ಮೆಂಟ್ ರಿಜಿಸ್ಟರ್, ನಗದು ವಹಿ ಕ್ಯಾಶ್ ರಿಜಿಸ್ಟರ್, ಐಡಿ ಕಾರ್ಡ್ ಧರಿಸುವ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ನಮ್ಮ ಮೊದಲನೇ. ಇವತ್ತು ನೋಡಿದ್ವಿ ಅವರು ತುಂಬ ಜನ ಐಡಿ ಕಾರ್ಡ್ ಹಾಕೊಂಡಿಲ್ಲ. ಸೊ ಅದೊಂದು ಆಗುತ್ತೆ ಸರ್ ಈ ನಿಯಮ. ಆಮೇಲೆ ಅಧಿಕಾರಿಗಳು ಜನರಿಗೆ ಸಿಗೋದೇ ಇಲ್ಲ. ಮಧ್ಯಾಹ್ನ 3:30ರಿಂದ 5:30 ಸಮಯವನ್ನು ಸಾರ್ವಜನಿಕರ ಭೇಟಿಗಾಗಿ ಕಡ್ಡಾಯವಾಗಿ ಮೀಸಲಿರಿಸಬೇಕು. 3ನೇದು, ನಿಮ್ಮ ಪಾಲಿಕೆಯ ಎಲ್ಲಾ ಕಚೇರಿಗಳನ್ನು ಧ್ವನಿ ರೆಕಾರ್ಡಿಂಗ್ ಮಾಡಬಲ್ಲ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು. ಯಾಕಂದ್ರೆ ಇಲ್ಲಿ ನಮಗೆ ಏನಾದರೂ ನಾವು ಅರ್ಜಿ ಕೊಡೋದಕ್ಕೆ ಬಂದಿದ್ವಿ, ಹೇಳಿದ್ವಿ, ವಿಚಾರಗಳು ಕೆಲವು ಅಧಿಕಾರಿಗಳೆಲ್ಲ ನಮ್ಗೆ ಗೊತ್ತೇ ಇಲ್ಲ, ಮಾಡೇ ಇಲ್ಲ, ಈ ಥರದ್ದೆಲ್ಲ ಹೇಳ್ತಾ ಇದ್ರು. ಕಚೇರಿಯಲ್ಲಿ ಸಾರ್ವಜನಿಕರು ಕುಳಿತುಕೊಳ್ಳಲು ಅವಶ್ಯಕತೆ ಇರುವಷ್ಟು ಕುರ್ಚಿಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಸ್ವಚ್ಛವಾದ ಶೌಚಾಲಯಗಳು ಇರಬೇಕು. ಸಾರ್ವಜನಿಕರಿಗೆ ದಕ್ಷತೆಯಿಂದ ಸೇವೆ ನೀಡಲು ಬೇಕಾದಷ್ಟು ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು. ಇದಕ್ಕೆ ನಿಮಗೆ ಅವಕಾಶ ಇದೆಯಾ ಸರ್? ಸಿಬ್ಬಂದಿಗಳನ್ನ ಜಾಸ್ತಿ ಸಿಬ್ಬಂದಿಗಳನ್ನ ತೆಗೆದುಕೊಳ್ಳೋದಕ್ಕೆ ರೆಕಮೆಂಡ್ ಮಾಡಬಹುದು ಸರ್. ಅದೇ ಪ್ರಯತ್ನ ನಡೀತಾರೆ. ಇದರಿಂದನೇ ಅರ್ಧ ಸಮಸ್ಯೆ ಆಗುತ್ತೆ. ಇಲ್ಲಿಂದ ಹೋದ್ರೆ ಆಗುತ್ತೆ, ಇಲ್ಲಿಂದ ಹೋಗುತ್ತೆ ಅಂತ ಸರ್ಕಾರದಿಂದ ಜಿಪಿಯಿಂದ ಹಿಂದಿನ ಬಿಬಿಎಂಪಿಯಿಂದ FDA ಸರ್ಕಾರ ಮಟ್ಟಕ್ಕೆ ಹೋಗಿದೆ. ಅವರು ಒಂದಷ್ಟು ಮಾಡಿದ್ದಾರೆ. ಇರುವ ಸಿಬ್ಬಂದಿಯನ್ನು ಇವಾಗ ಎಲ್ಲ ಕಡೆಗೆ ಹಂಚಿದ್ದಾರೆ. ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡ್ತೀನಿ ಅಲ್ಲಿಗೆ ನಿಂತಿತ್ತು. ನಮ್ಮದು ನಿರಂತರ ಪ್ರಯತ್ನ ಇದ್ದೇ ಇರುತ್ತೆ. ಕಚೇರಿಗಳಲ್ಲಿ ಇಲಾಖಾವಾರು ನಾಮಫಲಕಗಳು, ಸಿಬ್ಬಂದಿಗಳ ಪದನಾಮ ಫಲಕಗಳು, ಅವರು ಏನು ಡೆಸಿಗ್ನೇಷನ್, ಆಮೇಲೆ ಸೇವೆಗಳ ಮಾಹಿತಿಗಳು, ಅಂದ್ರೆ ಆ ಇದಕ್ಕೆ ಇಲಾಖೆಯಲ್ಲಿ ಯಾವ ಸೇವೆ ಕೊಡ್ತಾ ಇದೀವಿ, ಮತ್ತೆ ಶುಲ್ಕ, ಇದಕ್ಕೆ ಸಂಬಂಧಪಟ್ಟ ಶುಲ್ಕಗಳ ವಿವರಗಳು, ಆಮೇಲೆ ಲಂಚದ ದೂರು ನೀಡಲು ಲೋಕಾಯುಕ್ತ ಸಂಪರ್ಕ, ಮಾಹಿತಿ ಹಕ್ಕು ಸಂಬಂಧಿತ ಮಾಹಿತಿಗಳನ್ನು ತಪ್ಪದೆ ಪ್ರದರ್ಶಿಸಬೇಕು. ಕಚೇರಿಯಲ್ಲಿ ಸ್ವಾಗತಕಾರರನ್ನು ನೇಮಿಸಬೇಕು. ಅಲ್ಲಿ ಬಂದವರಿಗೆ ಮಾಹಿತಿ ಕೊಡೋದಕ್ಕೆ ಎಲ್ಲೋ ಹೋಗ್ಬೇಕು, ಏನೋ ಹೋಗ್ಬೇಕು, ಅಟ್ಲೀಸ್ಟ್ ಫ್ರಂಟ್ ಅಲ್ಲೇ ಗೊತ್ತಾಗ್ಬಿಟ್ರೆ ಅವ್ರು ಬಂದು ಹುಡುಕೋ ಒಂದು ಅವಶ್ಯಕತೆ ಇರಲ್ಲ. ಕಚೇರಿಗೆ ಭೇಟಿ ನೀಡಿರುವವರ ಮಾಹಿತಿ ರಿಜಿಸ್ಟರ್ ನಿರ್ವಹಣೆ ಆಗಬೇಕು. ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ. ಯಾಕಂದ್ರೆ ತುಂಬಾ ಜನ ಬ್ರೋಕರ್ಸ್ ಬರೋದು ಹೋಗೋದು ಎಲ್ಲ ಮಾಡ್ತಿರ್ತಾರೆ. ಅಂತವ್ರದ್ದು ನಾವು ಅವರು ಸುಮ್ಮನೆ ಬರ್ತಾರೆ, ಏನೋ ಒಂದು ಅವ್ರ ಮನೆ ಚಾವಡಿಯಲ್ಲಿ ಓಡಾಡ್ದಂಗೆ ಓಡಾಡ್ತಿರ್ತಾರೆ. ಸೊ ಅದಕ್ಕೆ ಯಾರ್ಯಾರು ಬರ್ತಿದ್ದಾರೆ ಅನ್ನೋದು ರಿಜಿಸ್ಟರ್ ಆಗ್ಬಿಟ್ರೆ ನಮ್ಗೆ ಮುಂದಿನ ದಿನಗಳಲ್ಲಿ ಯಾರು ಬ್ರೋಕರು, ಯಾರು ಸಾರ್ವಜನಿಕರು ಅಂತ ಇದು ಮಾಡಕ್ಕೆ. ಪ್ರವೇಶ ದ್ವಾರದಲ್ಲಿ ಎಲ್ಲಾ ಸಿಬ್ಬಂದಿಗಳ ಹೆಸರು, ಹುದ್ದೆ ಮತ್ತು ಸಂಪರ್ಕ ಸಂಖ್ಯೆ ಉಳ್ಳ ಫಲಕವನ್ನು ಪ್ರದರ್ಶಿಸಬೇಕು. ಗ್ರೌಂಡ್ ಫ್ಲೋರ್ ಅಲ್ಲೇ ಎಲ್ಲಾ ಸಿಬ್ಬಂದಿಗಳದ್ದು, ಫಸ್ಟ್ ಫ್ಲೋರ್ ಅಲ್ಲಿ ಸಿಬ್ಬಂದಿಗಳದ್ದು, ಸೆಕೆಂಡ್ ಫ್ಲೋರ್ ಯಾವ ಇಲಾಖೆದು ಅವ್ರ ಹೆಸರು, ಫೋನ್ ನಂಬರ್ಗಳನ್ನ ನೀವು ಹಾಕ್ಬಿಟ್ರೆ ಜನರಿಗೆ ಅಲ್ಲಿಂದನೇ ಮೇಲ್ಗಡೆ ಬರೋ ಸೆಕೆಂಡ್ ಫ್ಲೋರಿಗೆ ಬರೋ ಅಗತ್ಯನೇ ಇಲ್ಲ. ಕೆಳಗಡೆಯಿಂದನೇ ಅವ್ರು ಫೋನ್ ಮಾಡ್ಬಿಟ್ಟು ನೀವು ಇದೀರಾ ಅಂತ ಕೇಳ್ಕೊಂಡು ಇಲ್ಲ ಅಂದ್ರೆ ವಾಪಸ್ ಹೋಗ್ಬಿಡ್ಬೋದು. ಸೊ ಈ ತರದ್ದು ಒಂದು ವ್ಯವಸ್ಥೆ. ಲಂಚ ಪಡೆದುಕೊಳ್ಳುವ, ಭ್ರಷ್ಟಾಚಾರವೆಸಗುವ ಆರೋಪ ಬಂದಿರುವ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ತಕ್ಷಣದಿಂದ ಅಮಾನತುಗೊಳಿಸಿ ಅವರ ವಿರುದ್ಧ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆರೋಪ ಬಂದ್ರೇನೆ ನೀವು ಅಂದ್ರೆ ಪ್ರೋಆಕ್ಟಿವ್ ಆಗ್ಬಿಟ್ಟು ಅವ್ರನ್ನ ತಕ್ಷಣದಲ್ಲಿ ಅವ್ರ ಮೇಲೆ ತನಿಖೆ ಇಲ್ಲ ಅಂದ್ರೆ ಅವ್ರು ಮಾಡ್ತಾನೆ ಇರ್ತಾರೆ. ತನಿಖೆ ಆದ್ರೂ ಅವ್ರು ನಡೀತಾನೆ ರೀತಿಯಲ್ಲಿ ಭ್ರಷ್ಟಾಚಾರ ಹೋಗ್ತಾನೆ ಇರುತ್ತೆ.
ತನಿಖೆ ನಡೆಸಿದ್ರೆ ಅಷ್ಟೇ. ನಿಮ್ಮ ಪಾಲಿಕೆಯಲ್ಲಿ ಕೈಗೊಳ್ಳುವ ಎಲ್ಲಾ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸಬೇಕು. ಟೆಂಡರ್ ಮಾಹಿತಿಯನ್ನು ಸಾರ್ವಜನಿಕರಿಗೆ ಪ್ರದರ್ಶಿಸಬೇಕು ಮತ್ತು ಟೆಂಡರ್ ನಿಯಮಗಳು ಜನರ ತೆರಿಗೆ ಹಣವನ್ನು ಉಳಿಸಿ ಸದ್ಬಳಕೆ ಮಾಡುವ ರೀತಿಯಲ್ಲಿ ಇರಬೇಕು. ತುಂಬಾ ನಿಯಮಗಳೆಲ್ಲ ಏನ್ ಹೇಳ್ತಾರೆ, ಲೂಪ್ ಹೋಲ್ಗಳು ಇರೋದ್ರಿಂದ ಬೇರೆ ಬೇರೆ ರೀತಿ ಅದನ್ನ ಜನರ ಹಣ ಪೋಲಾಗೋಂಗೆ ಆಗ್ತಾ ಇದೆ. ಓವರ್ ಇದು ಮಾಡೋದು, ಬಿಡ್ ಮಾಡೋದು, ಅಥವಾ ಬೇರೆಯವರಿಗೆ ಅವಕಾಶ ಕೊಡೋದೇ. ಟೆಕ್ನಿಕಲ್ ಆಗಿ ಇದೇ ಕಂಪನಿ ಅಂದ್ರೆ ಆ ಪರ್ಟಿಕ್ಯುಲರ್ ಕಂಪನಿಗೇನೆ ಎಲಿಜಿಬಿಲಿಟಿ ಬರೋ ರೀತಿ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಮಾಡುವಂತದ್ದು ಗೊತ್ತಿರುತ್ತೆ. ನೀವು ನೋಡುವ ಯಾರು ಅದು ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಇದೆ, ಅದರಲ್ಲೆಲ್ಲ ಎಲ್ಲರೂ ನೋಡ್ಬೋದು. ಅದ್ರ ಏನಾಗುತ್ತೆ, ಒಂದು ಕ್ವಾಲಿಫಿಕೇಶನ್ಸ್ ಟೆಂಡರ್ಗೆ ಯಾರು ಬಿಡ್ ಮಾಡ್ತಾರೆ ಅವ್ರ ಕ್ವಾಲಿಫಿಕೇಶನ್ ಇರುತ್ತಲ್ಲ, ಅದನ್ನೇ ಕೆಲವರು ಎಲ್ಲ ಎಕ್ಸಾಮಿನೇಟ್ ಆಗಿ ನೀವು 50 ಕೋಟಿ 100 ಕೋಟಿ ಕೆಲಸ ಮಾಡಿರ್ಬೇಕು. ಮಾಡುವಂಥದ್ದು 1 ಕೋಟಿ 2 ಕೋಟಿ ಕೆಲಸಕ್ಕೆ ಯಾರೋ ಒಂದು ದೊಡ್ಡ ಕಂಪ್ನಿಗೋ ಇನ್ನೊಬ್ರಿಗೋ ಫೇವರ್ ಮಾಡುವಂಥಕ್ಕೆ ಆ ಥರದ್ದು ಟೆಂಡರ್ನ ಪ್ರಿಪೇರ್ ಮಾಡುವಂಥ ಹಂತದಲ್ಲೇ ಆ ರೀತಿ ಆಗುತ್ತೆ. ಅದು ತಪ್ಪಬೇಕು. ಹಾಕದೆ ಒಂದು ಯಾರಾದ್ರೂ ಸಲಹೆ ಕೊಟ್ಟು ನಾವು ಕೂಡ ತಿಳುವಳಿಕೆ ಮಾಡ್ತೀವಿ. ನೀವು ಇನ್ಮೇಲೆ ಮೋರ್ ಆಕ್ಟಿವ್ ಆಗಿ ಕಾಮಗಾರಿಗಳನ್ನ ಕೈಗೊಳ್ಳುವ ಮೊದಲೇ ಸ್ಥಳದಲ್ಲಿ ಕಾಮಗಾರಿಯ ಸಂಪೂರ್ಣ ಮಾಹಿತಿಯುಳ್ಳ ಪ್ರದರ್ಶನ ಫಲಕಗಳನ್ನು ಕಡ್ಡಾಯವಾಗಿ ಅಲ್ಲಿ ಜನರಿಗೆ ಬಂದು ಅಗಿತಾ ಇರ್ತಾರೆ. ಯಾರು ಏನು ಅಂತಾನೆ ಗೊತ್ತಿರಲ್ಲ, ಯಾಕೆ ಅಗಿತಾ ಇರೋದು ಗೊತ್ತಿರಲ್ಲ, ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಿರಲ್ಲ. ಇವ್ರಿಗೆ ಅಲ್ಲಿನ ಅಗಿಯವರಿಗೆ ಕಾಂಟ್ರಾಕ್ಟರ್ ಅಥವಾ ಕೆಲಸದವರಿಗೆ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ, ಅವ್ರಿಗೆ ನಂಬರ್ ಇಲ್ಲ, ಈ ತರ ಎಲ್ಲ ಹೇಳುವಂಥದ್ದು ಆಗ್ತಾ ಇದೆ. ಅದರಿಂದಾಗಿನೇ ಅರ್ಧಕ್ಕರ್ಧ ಮೂಲಭೂತ ಸೌಕರ್ಯಗಳು ಹಾಳಾಗಿದೆ. ಆನಂತರ ಏನಾಗುತ್ತೆ, ಇದಕ್ಕೆ ನಮಗೆ ಬೆಳಿಗ್ಗೆ ಬಂದಾಗೆ ಶುರು ಮಾಡ್ತಾರೆ. ಅವ್ರು ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಕೆಲವೆಲ್ಲ ಕೆಲಸಕ್ಕೆ ಹೋಗ್ಬೇಕು. ಅವ್ರು ವಾಪಸ್ ಬಂದು ಮನೆಗೆ ಹೋಗ್ಬೇಕು, ಅಥವಾ ಒಳಗಡೆ ಇರಬೇಕು ಅಥವಾ ಆಚೆ ತೆಗಿಬೇಕು ಅಂತಂದ್ರೆ ಬಹಳ ಸಮಸ್ಯೆಗಳಾಗುತ್ತೆ. ಅವ್ರಿಗೆ ಗೊತ್ತೇ ಇರಲ್ಲ ಮುಂಚಿತವಾಗಿ ಇಂಥ ದಿನದಿಂದ ಈಗ ಒಂದು ಕೆಲಸ ನಡೆಯುತ್ತೆ, ಈಗ ಕಾಮಗಾರಿ ಆಗುತ್ತೆ ಅಂತ ಅಂದ್ರೆ ಅವ್ರಿಗೆ ಏನೋ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಅದಕ್ಕೆ ಪೂರಕ ಸರ್, ಕೆಲವು ಕಡೆ ಏನಾಗುತ್ತೆ ಅಂತ ಒಂದು ಜಾಗಕ್ಕೆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇದ್ದೀವಿ. 1 ಕಿಲೋಮೀಟರ್ ಅಂದ್ಕೊಳ್ಳಿ, ಯಾವುದೋ ಕಾಮಗಾರಿ ತಗೊಂಡ್ರೆ ಅವರು ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ. 2 ಕಿಲೋಮೀಟರ್ 3 ಕಿಲೋಮೀಟರ್ ಅಗಿಯೋದು ಅದೇ ಯಾವುದು ಪರ್ಮಿಷನ್ ಇರಲ್ಲ, ಯಾರಿಗೂ ಗೊತ್ತಿರಲ್ಲ. ಯಾಕಂದ್ರೆ ನಾಮಫಲಕ ಇದ್ರೆ ಅಟ್ಲೀಸ್ಟ್ ಅಲ್ಲ ಅಂದ್ರೆ ಡಿಸ್ಪ್ಲೇ ಬೋರ್ಡ್ ಇದ್ರೆ ಅದ್ರಲ್ಲಿ ಇರುತ್ತೆ, ಇಲ್ಲಿ ಇಷ್ಟು ರೇಂಜ್ 100 ಮೀಟರ್ 500 ಮೀಟರ್ ಏನೋ ಇರುತ್ತೆ ಅದು. ಮತ್ತೆ ಯಾವಾಗ ಮುಗಿಬೇಕು, ಯಾವಾಗ ಶುರು ಅಗ್ಗೋರು ಏನ್ ಮಾಡ್ತಾರೆ, ನಮಗೂ ಹೇಳಲ್ಲ ನಿಮಗೂ ಹೇಳಲ್ಲ, ರಾತ್ರಿ ಮಾದೇಪುರದಲ್ಲಿದ್ದಾಗ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಕಂಪನಿ ಸೀಸ್ ಮಾಡ್ಬಿಟ್ಟಿದೆ. ನಮಗೆ ಗೊತ್ತಾದ್ರೆ ನಮ್ಗೆ ಎಷ್ಟು ಗೊತ್ತೇ ಆಗಲ್ಲ. ಏನಾಗುತ್ತೆ, ಇದೆಲ್ಲ ಸ್ವಲ್ಪ ವಾಚ್ಫುಲ್. ಗೊತ್ತಾದ್ರೂ ನಿಮ್ಮ ಅಧಿಕಾರಿಗಳು ಅಂದ್ರೆ ಈಗ ಹೊಸದಾಗಿದೆ, ಬಟ್ ಓವರ್ ಆಲ್ ಹೇಳ್ತಾ ಇರೋದು ಅದಕ್ಕೆ ಯಾವ ಗಾರ್ಡನ್ ಬಿಡೋದು ಸೀಸ್ ಮಾಡ್ತಾರೆ. ಅಲ್ಲ ತರ ಕೆಡ್ಸ್ಕೊತಾ ತುಂಬ ಆಕ್ಟಿವ್ ಆಗಿ ಅದ್ರ ಬಗ್ಗೆ ನಿಮ್ಮ ಗಮನಕ್ಕೆಲ್ಲ ನಾವು ತರ್ತೀವಿ. ಸುಮಾರು ವೈಯಕ್ತಿಕವೆಲ್ಲ ಮಾಡಿದ್ವಿ. ಒಂದು ಲೈನ್ ಪರ್ಮಿಷನ್ ತಗೊಂಡಿರ್ತಾರೆ, ಇನ್ನೊಂದು ಲೈನ್ ಅಲ್ಲೇ ಆಗಿದೆ. ನಿಮ್ಮ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಪಾರ್ಕಿಂಗ್ ದಂಧೆಗಳನ್ನು ನಿಲ್ಲಿಸಬೇಕು. ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ರಾರಂಭದಲ್ಲಿ ಎಲ್ಲ ಕಡೆ ಯಾಕಂದ್ರೆ ಪಾರ್ಕಿಂಗ್ ಬಗ್ಗೆ ನನ್ನ ಹತ್ರಕ್ಕೆ ಎಲ್ಲ ಕಡೆ ಯಾವ್ದು ನಿಮ್ಮ BBMP ವ್ಯಾಪ್ತಿ ಒಳಗಡೆ ಕೊಟ್ಟಿದ್ದಾರೆ. ಪ್ರತಿ ಒಂದು ಕಡೆ ಸುಲಿಗೆ ಅನ್ನೋದು ಕಾಮನ್ ಆಗೋದು. ಜನ ಕೇಳಲ್ಲ. ಟ್ಯಾಂಪರಿಂಗ್, ಆ ಮೆಷಿನ್ ಬರುತ್ತಲ್ಲ, ಮೆಷಿನ್ ಅನ್ನೇ ಟ್ಯಾಂಪರ್ ಮಾಡ್ಬಿಡ್ತಾರೆ. ಅಂದ್ರೆ ಬೋರ್ಡಲ್ಲಿ 5 ರೂಪಾಯಿ ಇದ್ರೆ 5 ಫಸ್ಟ್ ನಿಮ್ಗೆ ಪ್ರಿಂಟ್ ಬರೋದು 10 ರೂಪಾಯಿ ಅಂತ ಬಂದಿದೆ. ನಾವು FIR ಎಷ್ಟು ಮಾಡಿದ್ದೀವಿ, ಆದರೆ ಪಾಲಿಕೆಯಿಂದ ಅಷ್ಟೊಂದು ನಮಗೆ ಸಹಕಾರ ಸಿಕ್ಕಿಲ್ಲ. ಆದ್ರೂ ನಾವೇ ಹೋಗಿ FIR ಮಾಡ್ತೀವಿ. ಆಕ್ಚುಲಿ ಪಾಲಿಕೆಯವ್ರು ಮಾಡಬೇಕು, ಮಾಡಿಲ್ಲ. ನಾವೇ ಇಂಡಿವಿಜುವಲ್ ಆಗಿ ಹೋಗಿ FIR ಮಾಡ್ತೀವಿ. ಇದು ನಿಮ್ಮ ಗಮನಕ್ಕೆ ತರ್ತೀವಿ. ಇಲ್ಲೇ ಪಾರ್ಕಿಂಗ್ ಇದೆ ನೋಡಿ, 3rd ಬ್ಲಾಕ್ 4th ಬ್ಲಾಕ್ ಅಲ್ಲೇ ಕಾಂಪ್ಲೆಕ್ಸ್ ಅಲ್ಲೇ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ. ಮಾಡಿದ್ರು ಮತ್ತೆ ಅದೇ ಮಾಡಿದೆ. ಏನು ಅವ್ರಿಗೆ ಪರ್ಮಿಷನ್ ಇಲ್ಲ, ಏನಿಲ್ಲ. ಅಲ್ಲಿ ಇವತ್ತಿಗೂ ನಡೀತಾ ಇದೆ. ನಿಮ್ಗೆ ನಾಳೆ ಬೇಕಾದ್ರೆ ಫ್ರೆಶ್ ಆಗಿ ಕೊಡ್ಬೇಕು ಒಂದು ಕಂಪ್ಲೇಂಟ್. ಅದೇನದಾದ್ರೆ ಟೆಂಡರು ಎಕ್ಸ್ಪೈರ್ ಆಗಿರುತ್ತೆ, ಅದು ರಿನ್ಯೂವಲ್ ಆಗಿರಲ್ಲ. ಅವ್ರ ಪಾರ್ಟ್ ಸಾರ್ವಜನಿಕ ಶೌಚಾಲಯಗಳಲ್ಲಿ ಶುಲ್ಕ ಪ್ರಕ್ರಿಯೆಗಳ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಸಂಪರ್ಕ ಸಂಖ್ಯೆಯನ್ನು ಮಾಡಿದ್ವಿ. ಇದನ್ನ ನಾವು ಈಗ ಒಂದ್ಸಲ ಮಾಡಿದ್ವಿ ಸರ್. ಕಮಿಷನರ್ ಅವರು ನಾವು ಮಾಡಿರೋ ಅಭಿಯಾನದಿಂದ ಇಂಪ್ರೆಸ್ ಆಗಿಬಿಟ್ಟು ನಮ್ಮನ್ನೆಲ್ಲ ನಮ್ಮ ಇದನ್ನ ಏನು ಸಲಹೆ ತಗೊಂಡೇನೆ ಬೋರ್ಡ್ ರೆಡಿ ಮಾಡಿದ್ರು, ಯಾವ ತರ ಬೋರ್ಡ್ ಬೇಕು ಅನ್ನೋದು. ಯಾಕಂದ್ರೆ ಅಲ್ಲಿ ಮೂತ್ರ ವಿಸರ್ಜನೆ ಫ್ರೀ ಇರಬೇಕು. ಆಕ್ಚುಲಿ ಫ್ರೀ, ಪಾಲಿಕೆಯ ನಿಯಮದ ಪ್ರಕಾರ ಅದು ಫ್ರೀ, ಆದ್ರೆ ಎಲ್ಲದಕ್ಕೂ ದುಡ್ಡು ತಗೊಂಡು
ಸೊ ನಾವೇನ್ ಮಾಡಿದ್ವಿ, ಎಲ್ಲ ಕಡೆ ಬೋರ್ಡ್ ಹಾಕ್ಸ್ಬೇಕು ಅಂತೇಳಿ ಅಭಿಯಾನ ಮಾಡಿ ಮಾಡಿದಾಗ 1 ತಿಂಗಳಿತ್ತು ಸರ್ ಬೋರ್ಡ್. 1 ತಿಂಗಳಾದ ತಕ್ಷಣ ಆ ಬೋರ್ಡ್ನ ಎಲ್ಲೋ ಬಿಸಾಕ್ಬಿಡೋದು, ಆಮೇಲೆ ಅದ್ರ ಮೇಲೆ ಏನು ಆಕ್ಷನ್ ಆಗದೆ ಅನ್ನೋದು ಆಗಿದೆ. ಆಮೇಲೆ ಅಮೌಂಟ್ ಹಾಕಿರ್ತಾರಲ್ಲ ಅದನ್ನ ಸ್ಕ್ರಾಚ್ ಮಾಡೋದು ಗೊತ್ತಾಗದಂಗೆ ಹಾಕಿದೆ ಅಳಿಸ್ಬಿಡು. ಈಗಲೂ ಸುಮಾರು ಕಡೆ ಅದೇ ರೀತಿ ಇದೆ ಸರ್. ಸ್ಕ್ರಾಚ್ ಮಾಡಿಬಿಟ್ಟಿರೋ ಈಗಲೂ ಕಾಣುತ್ತೆ. ಪ್ರತಿಯೊಂದು ರಸ್ತೆಯ ಕೊನೆಗೆ ಅಥವಾ ಮೂಲಭೂತ ಸೌಕರ್ಯದ ಬಳಿ ಅದರ ಕಾಮಗಾರಿ ಕೈಗೊಂಡಿರುವ ಮತ್ತು ಅದರ ದುರಸ್ತಿಗೆ ಜವಾಬ್ದಾರರಾಗಿರುವ ಕಾಂಟ್ರಾಕ್ಟರ್ ಸಂಖ್ಯೆ ಮತ್ತು ಸಂಬಂಧಪಟ್ಟ ಅಧಿಕಾರಿಯ ಸಂಪರ್ಕ ಸಂಖ್ಯೆ ಹಾಕಿದ್ರೆ 3 ವರ್ಷದೊಳಗೆ ಅವರಿಗೆ ಇದು ಮಾಡಬೇಕು ಅಂತ ಇರುತ್ತಲ್ವಾ, ಸಂಪರ್ಕ ಮಾಡಿ ಜನನೇ ಮಾಡ್ಕೋತಾರೆ. ಇಲ್ಲ ಅಂದ್ರೆ ಯಾರು ಹೇಳೋದು ಅಂತಾನೆ ಗೊತ್ತಾಗೋದಿಲ್ಲ. ಕೆರೆಗಳು, ರಾಜಕಾಲುವೆಗಳ ಒತ್ತುವರಿಯನ್ನು ತೆರವುಗೊಳಿಸುವ ಕಾರ್ಯವನ್ನು ತಕ್ಷಣದಲ್ಲಿ ಆರಂಭಿಸಬೇಕು. ಇತರ ಪಾಲಿಕೆಯ ಆಸ್ತಿಗಳ ಒತ್ತುವರಿಯನ್ನು ಕೂಡ ತೆರವುಗೊಳಿಸಬೇಕು ಮತ್ತು ಅವುಗಳನ್ನು ನಾಗರಿಕ ಸೌಲಭ್ಯ ಒದಗಿಸಲು ಬಳಸಿಕೊಳ್ಳಬೇಕು. ಹಲವಾರು ಆಸ್ತಿಗಳಿದ್ದಾವೆ. ಈಗ ಕಸ ವಿಲೇವಾರಿ, ಮುಖ್ಯವಾಗಿ ಕಸ ವಿಲೇವಾರಿ ಬರ್ತೀವಿ, ಅಲ್ಲಿ ಅದನ್ನು ಹೇಳ್ತೀವಿ. ನಿಮ್ಮ ಪಾಲಿಕೆಯ ವ್ಯಾಪ್ತಿಯಲ್ಲಿ ಟ್ರಾಫಿಕ್ ಸಮಸ್ಯೆ ನಿವಾರಣೆ ಮಾಡಲು ರಸ್ತೆಗಳಲ್ಲಿರುವ ಬಾಟಲ್ ನೆಕ್ಗಳನ್ನು ತೆಗೆಯಲು ಕ್ರಮಗಳನ್ನು ಕೈಗೊಳ್ಳಬೇಕು. ತುಂಬಾ ಕಡೆ ರಸ್ತೆ ಸಣ್ಣದಾಗಿದೆ, ಇದಾಗಿ ಸಣ್ಣ ವಿಚಾರಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಟ್ರಾಫಿಕ್ಗೆ. ಎಲ್ಲಾ ಪ್ರಮುಖ ರಸ್ತೆಗಳಲ್ಲಿ ಬಿಳಿ ಬಣ್ಣದಿಂದ ಮಾರ್ಕಿಂಗ್ಗಳನ್ನು, ಸ್ಪೀಡ್ ಬ್ರೇಕರ್ಗಳಿಗೆ ಮಾರ್ಕಿಂಗ್ಗಳನ್ನು, ಜೀಬ್ರಾ ಕ್ರಾಸಿಂಗ್ಗಳನ್ನು, ಸಿಗ್ನಲ್ಗಳಲ್ಲಿ ಮಾರ್ಕಿಂಗ್ಗಳನ್ನು ನಿರ್ಮಿಸಬೇಕು. ಅನಧಿಕೃತ ಸ್ಪೀಡ್ ಬ್ರೇಕರ್ಗಳನ್ನು ತೆರವುಗೊಳಿಸಬೇಕು. ಎಲ್ಲಾ ರಸ್ತೆ ಗುಂಡಿಗಳನ್ನು ಈ ರಸ್ತೆಯ ನಿರ್ವಹಣೆಯ ಜವಾಬ್ದಾರಿ ಇರುವ ಕಾಂಟ್ರಾಕ್ಟರ್ ಅಥವಾ ರಸ್ತೆ ಅಗೆದು ಗುಂಡಿ ಮಾಡಿರುವ BWSB, ಬೆಸ್ಕಾಂ ಸಂಸ್ಥೆಗಳು ಮುಚ್ಚಿಸಿ ರಸ್ತೆಯನ್ನು ಯಥಾಸ್ಥಿತಿಗೆ ಮರಳಿಸಬೇಕು. ಅವರು ಅಗದ್ಬಿಟ್ಟು ಹೋಗಿದ್ದಾರೆ ತುಂಬಾ ಕಡೆ, ಅವರು ಅದನ್ನ ಇನ್ನೂ ದುರಸ್ತಿ ಮಾಡಿಲ್ಲ. ನೀವು ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು, ಈಗ BGBA ಆಗಿದೆಯಲ್ಲ, ನಿಮಗೆ ಕೋಆರ್ಡಿನೇಷನ್ ಇರುತ್ತೆ, ಐಡೆಂಟಿಫೈ ಮಾಡಿಬಿಟ್ಟು ದಯವಿಟ್ಟು ಅದನ್ನೊಂದು ಮಾಡಬೇಕು. ಅಕ್ರಮ ರಸ್ತೆ ಅಗೆಯುವುದನ್ನು ತಕ್ಷಣದಲ್ಲಿ ನಿಲ್ಲಿಸಬೇಕು ಮತ್ತು ಅಕ್ರಮ ರಸ್ತೆ ಅಗೆಯುವ ಸಂಸ್ಥೆಗಳ ಮತ್ತು ವ್ಯಕ್ತಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಅದು ಆಗಿಲ್ಲ ಅಂದ್ರೆ ಅವರು ಅಗಿತಾ ಇರ್ತಾರೆ, ನಡೀತಾ ಇರ್ತಾರೆ. ಯಾವುದೇ ಯೋಜನೆಯನ್ನು ಕೈಗೊಳ್ಳುವಾಗ ಅದರ ಸಮಗ್ರವಾದ ಅಧ್ಯಯನ ನಡೆಸಿ ಬೇರೆ ಸ್ಥಳೀಯ ಸಂಸ್ಥೆಗಳಿಗೆ ಸಮನ್ವಯ ಸಾಧಿಸಿ ನಿಗದಿತ ಸಮಯದೊಳಗೆ ಮುಗಿಸಬೇಕು. ಕಾಮಗಾರಿಯಿಂದ ಹಾನಿಯಾಗಿರುವ ಮೂಲಭೂತ ಸೌಕರ್ಯಗಳನ್ನು ಕಾಮಗಾರಿ ಮುಗಿದ ತಕ್ಷಣ ದುರಸ್ತಿಗೊಳಿಸಿ ಯಥಾಸ್ಥಿತಿಗೆ ಮರಳಿಸಬೇಕು. ಸರ್, ರಸ್ತೆ ಅಗೆಯೋ ಬಗ್ಗೆ ನಾರ್ಮಲಿ ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ PDPP ಆಕ್ಟ್ ಆದ್ರೆ ಮಾತ್ರ FIR ಮಾಡಿಸ್ತಾರೆ. ಅದ್ರ ಮಿಸ್ಟೇಕ್ ಬರುತ್ತೆ. ಯಾವುದೇ ಪಬ್ಲಿಕ್ ರೋಡ್ ಇದಿದ್ರು ನಮ್ಮ BNS ಕೆಳಗಡೆನೂ ಅದು ಬರುತ್ತೆ. ಬೇಕಂತಾನೆ ಇವರು ಕೊಲ್ಯೂಷನ್ ಹೆಂಗಿರುತ್ತೆ ಅಂದ್ರೆ ಅದನ್ನ ಬಿಟ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಬೇರು ಅದು ಇದೆಲ್ಲ ಬರುತ್ತೆ, ಇಲ್ಲೂ ಬರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಇಲ್ಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇದೆ. PDPP ಆಕ್ಟ್ಗಳಲ್ಲಿ ಲೂಸ್ ಆಕ್ಚುಲಿ ಕಂಪೇರ್ ಟು ಇದೊಂದು. ಹಾಗಾಗಿ ಎರಡನ್ನೂ ಕನ್ಸಿಡರ್ ಮಾಡಿಬಿಟ್ಟು ಅವರಿಗೆ ನಿರ್ದೇಶನ ಕೊಡ್ತಿದ್ದೇವೆ. ಮೂಲಭೂತ ಸೌಕರ್ಯಗಳ ಕಾಮಗಾರಿ ಮುಗಿದ ಬಳಿಕ ಅದರ ಗುಣಮಟ್ಟವನ್ನು ಖಾತ್ರಿಪಡಿಸಿದ ಮೇಲೆ ಬಿಲ್ಗಳನ್ನು ಪಾವತಿಸಬೇಕು. ಪಾಲಿಕೆಯ ವ್ಯಾಪ್ತಿಯಲ್ಲಿ ಕಸ ನಿರ್ವಹಣೆಯನ್ನು ದಕ್ಷತೆಯಿಂದ ಕೈಗೊಳ್ಳಬೇಕು. ರಸ್ತೆ ಬದಿಯಲ್ಲಿ ಕಸ ನಿರ್ವಹಣೆ ಮಾಡದೆ ಅದಕ್ಕೆ ಬೇಕಾಗಿರುವ ಸರ್ಕಾರಿ ಜಾಗಗಳನ್ನು ಗುರುತಿಸಿ ಅಲ್ಲಿ ನಿರ್ವಹಣೆ ಮಾಡಬೇಕು. ಎಲ್ಲಾ ಕಸ ನಿರ್ವಹಣಾ ಘಟಕಗಳು, ಸಂಸ್ಕರಣಾ ಘಟಕಗಳು ದಕ್ಷತೆಯಿಂದ ಕೆಲಸ ಮಾಡುವ ಹಾಗೆ ಮಾಡಬೇಕು. ಕಸ ವಿಲೇವಾರಿ ಕಾಂಟ್ರಾಕ್ಟರ್ಗಳು ಅವರು ಟೆಂಡರ್ ನಿಯಮಗಳ ಪ್ರಕಾರ ಸೇವೆ ಕೊಡುವುದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಕಾಂಟ್ರಾಕ್ಟರ್ಗಳು ಈಗ ನಿಮ್ಗೆ ಗೊತ್ತಿರುವ ಹಾಗೆ 6 ಗಾಡಿ ಅಂತ ಹೇಳಿರ್ತಾರೆ, ಓಡಿಸೋದು 3 ಗಾಡಿ, ಇನ್ನು 3 ಗಾಡಿದು ಭ್ರಷ್ಟಾಚಾರ ನಡೀತಾರೆ. ಕಸಗಳನ್ನು ಎಲ್ಲೆಂದರಲ್ಲಿ ಎಸೆಯುವವರು ಮತ್ತು ಕಸವನ್ನು ಸುಡುವವರ ವಿರುದ್ಧ ಕಠಿಣವಾದ ನಿಯಮ ರೂಪಿಸಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಕಸವನ್ನು ನಗರದ ಹೊರವಲಯದಲ್ಲಿ ಡಂಪ್ ಮಾಡುವುದನ್ನು ನಿಲ್ಲಿಸಿ ಅದನ್ನು ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿ ಸಂಸ್ಕರಿಸಲು ಮುಂದಾಗಬೇಕು. ಅದು ತುಂಬಾ ಬಾಯಿ ತೊಂದರೆ ಆಗಿದ್ದಾವೆ. ಸರ್, ಒಂದು ನಿಮಿಷ. ಕಸದ ಬಗ್ಗೆ ಹೇಳ್ಬೇಕಾದ್ರೆ ಮಾರ್ಷಲ್ಗಳಿದ್ದಾರೆ. ಆಕ್ಚುಲಿ ಅವರಿಗೆ ನೀವು ಫೈನ್ ಹಾಕಕ್ಕೂ ಇದು ಕೊಟ್ಟಿದ್ದೀರಾ, ಪವರ್ಸ್ ಕೊಟ್ಟಿದ್ದೀರಾ. ಆದ್ರೆ ಈಗ ಅವ್ರಿಗೆ ಕೆಲಸ ಏನಾಗಿದೆ ಅಂದ್ರೆ ಅಲ್ಲಿ ಮ್ಯಾನೇಜ್ ಮಾಡೋದು, ವೆಹಿಕಲ್ಸ್ ಮ್ಯಾನೇಜ್ ಮಾಡೋದು ಇದರಷ್ಟಕ್ಕೆ ಸೀಮಿತ ಆಗಿದೆ. ನಮ್ಮ ಏರಿಯಾದಲ್ಲೇ ನಾವು ಕಸ ಯಾವ್ದು ಆಮೇಲೆ ನೀವು ಫೈನ್ ಎಷ್ಟು ಕಲೆಕ್ಟ್ ಮಾಡಿದ್ದಾರೆ. ಸೌತ್ ಕಾರ್ಪೊರೇಷನ್ ನನ್ನ ಪ್ರಕಾರ ಅಟ್ಲೀಸ್ಟ್ 4 ಲಕ್ಷ. ನಾನೊಂದು ಎಲೆಕ್ಷನ್ ಅದು ಒಂದು ಗೊತ್ತಿಲ್ಲ, ಅದಕ್ಕೆ ಹೇಳಿದೆ. ಎಲೆಕ್ಷನ್ ಅಲ್ಲಿ ಅವ್ರು ಎಲ್ಲೂ ಸಿಗೋದೇ ಇಲ್ಲ. ಒಬ್ರು ಶ್ರೀನಿವಾಸ್ ಅಂತ ಇದ್ದಾರೆ, ಮತ್ತೆ ಅವ್ರು ಕಾಣಿಸೋದೇ ಇಲ್ಲ ಎಲ್ಲೂ. ನಾರ್ಮಲ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲ ಬೇಕಪ್ ಆಗ್ಲಿಲ್ಲ, ಒಳ್ಳೆ. ಆಮೇಲೆ ಇದೊಂದು ಪ್ರಮುಖವಾಗಿದೆ ಸರ್. ಈಗಾಗಲೇ ಸರ್ವೆ ಆಗಿರುವ ಬೀದಿಗಳಲ್ಲಿ ಅರ್ಹ ಬೀದಿ ಬದಿ ವ್ಯಾಪಾರಿಗಳಿಗೆ ತಕ್ಷಣದಲ್ಲಿ ಚೀಟಿ ಬಂದಿದ್ಯಾ? ಸೊ ಓಕೆ, ತುಂಬಾ ಟೈಮ್ ಆಗಿದೆ. ಈ ಪೊಲೀಸರು ಕಾಟ ತುಂಬಾ ಆಗುತ್ತೆ. ಆ ಗುರುತಿನ ಚೀಟಿ ಇದ್ರೆ ಪೊಲೀಸರು ಸರ್ವೆನಲ್ಲಿ ಆ ಹೆಸರು ಬಂದಿದ್ದಾರೆ, ಅವನು ಯಾವುದೇ ಕಾರಣಕ್ಕೆ ತೆರವುಗೊಳಿಸಲು ಆಗಲ್ಲ. ಬಟ್ ಮಾಡ್ತಾ ಇದ್ದಾರೆ ಸರ್, ಬಂದಿದೆ ಕಾಂಪ್ಲೆಕ್ಸ್ ಅವರು. ಸರ್ವೆನಲ್ಲಿ ನಿಮ್ಮ ಹೆಸರು ನಿಮ್ಗೆ ದಾಖಲಾಗಿದ್ದರೆ ನಿಮ್ಮನ್ನು ತೆರವುಗೊಳಿಸೋಕ್ಕಾಗಲ್ಲ.
ಹೌದು ಸರ್, ಆ ಪಟ್ಟಿ ಕೊಡಿ. ನಾನು ಹೇಳಿದೆ ಅಂತ ಆ ಪಟ್ಟಿ ಕೊಡಿ ಅಂತ ಎಷ್ಟು ಸಲ ಕೇಳಿದೀವಿ. ಪಟ್ಟಿ ಅದು ಯಾರು ಪಟ್ಟಿನೇ ಕೊಡ್ತಾ ಇಲ್ಲ. ನೋಟಿಸ್ ಮಾಡಿ ಹಾಕ್ಸಿದ್ದೆ ನಾನು ಅಲ್ಲಿದ್ದಾಗ. ಯಾವುದು ಕೊಡಿಲ್ಲ, ಯಾವುದು ಇಲ್ಲಿ ಕೊಡೋದು. ಒಂದು ತಗೊಂಡು ಪದೇ ಪದೇ ಅದೇ ಸಮಸ್ಯೆ ಮಾಹಿತಿ ಆಗ್ತದೆ. suppress ಮಾಡೋದೇ ಜಾಸ್ತಿ ಒಂದ್ಸಲ ಬರ್ತಾರೆ, ಪೊಲೀಸ್ ಎತ್ತಿಸ್ತಾರೆ, ಪೊಲೀಸ್ ನಾನು ವೆಬ್ಸೈಟ್ ಹಾಕ್ತೀನಿ. ಅದು ಒಳ್ಳೆಯದು. Yes. Okay. ಪಬ್ಲಿಷ್ ಮಾಡಿಸಿ. ಆಮೇಲೆ ಇನ್ನೊಂದು ಈ ಭಾಗದಲ್ಲಿರುವಂತ ಒಂದು ಮೇನ್ ಇಶ್ಯೂ ಜಯನಗರ ವಾಣಿಜ್ಯ ಸಂಕೀರ್ಣದ ನೋಡಿದ್ದೀನಿ, ಫಾಲೋ ಮಾಡ್ತಾ ಇದ್ದೀನಿ. ಬಿಡಿ ಅವ್ರ ಕಡೆ ಇದೆ, ವಿಡಿಯೋ ಅವರು ಕೈ ಬಿಟ್ಬಿಟ್ಟಿದ್ದಾರೆ ಸರ್ ಆಲ್ರೆಡಿ. MOU ಅವ್ರ ಮೇಲೆ ಇದೆ. ಮೊನ್ನೆ ಕೂಡ ನಾನು ಚರ್ಚೆ ಮಾಡಿದೆ, ಹೋಗಿದ್ದೆ. MOU ಇವರು ಅಸೋಸಿಯೇಷನ್ ಎಲ್ಲ ಗೊತ್ತಾಯ್ತು. MOU ನಿಮ್ಗೆ ಗೊತ್ತಿರ್ಬೇಕಲ್ಲ. MOU ಪ್ರಕಾರ ವಿಡಿಯೋದು 2, 3, 4 ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಂತಿದೆ. ಹೌದು ಸರ್. ಸುಮಾರು ಪತ್ರ ವ್ಯವಹಾರಗಳು ಆಗಿದೆ. ಒಂದು ಕಡೆ ಪ್ರಯತ್ನ ಪಡೋಣ, ಇಲ್ಲ ಅಂದ್ರೆ ಬೇರೆ ಮಾರ್ಗ ಉಂಟು. ಸರ್ ಒಂದು ಏನು ಅಲ್ಲಿ ಮಾಡಿದ್ರು ನಿಂತಿದೆ. ಅಂದರೆ ಬಿಡಿಯೋದವರು ನಮ್ಗೆ ಬೇಡ ಈ ಪ್ರಾಜೆಕ್ಟ್ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡೋದು ಲೆಟರ್ ರೆಡಿ ಬೋರ್ಡಲ್ಲಿ ಮೀಟಿಂಗ್ ಆಗಿದೆ, ಬೋರ್ಡಲ್ಲಿ ರೆಗ್ಯುಲೇಷನ್ ಮಾಡಿ ಮಾಡಿ ಕಳಿಸ್ಲಪ್ಪ ನಮ್ಗೆ, ನನಗೆ ಅದನ್ನು ಗೊತ್ತಿಲ್ಲ. ಕಳಿಸಿಲ್ಲ, ಇನ್ನೂ ಮಾಡಿ ಕಳಿಸಿಲ್ಲ. ಮಾಡಿ ಕಳಿಸ್ಲಿ, ನನ್ ಮುಂದೆ ಹೆಜ್ಜೆ ಇಡಕ್ಕೆ ಒಂದು ಮಾರ್ಗ ಇರ್ಬೇಕಲ್ಲ. ಬಟ್ ಇನ್ನೊಂದು ಏನು ಸಮಸ್ಯೆ ಅಂದರೆ ಸರ್, ಅಲ್ಲಿ ಯಾವುದೇ ಕಾರಣಕ್ಕೂ ವ್ಯಾಪಾರ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಸರ್ಕಾರಕ್ಕೆ ಭಾಳ ಲಾಸ್ ಆಗುತ್ತೆ. ಒಂದು ಈಗ ಜಯನಗರ್ ಎಂಟೈರ್ ಸರೌಂಡಿಂಗಲ್ಲಿ ಹೋದರೆ ಫಸ್ಟ್ ಫ್ಲೋರಲ್ಲಿ, ಸೆಕೆಂಡ್ ಫ್ಲೋರಲ್ಲಿ, ಥರ್ಡ್ ಫ್ಲೋರಲ್ಲಿ ಯಾವ ಬಿಸ್ನೆಸ್ಗಳು ಇಲ್ಲ, ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನಾನು ನೋಡಿದ್ದು, ನಾನು ಅದಕ್ಕೆ ಪ್ರತ್ಯೇಕ ಒಂದು ವ್ಯವಸ್ಥೆ ಮಾಡೋದು. ಈಗ ಅದನ್ನ ಚಿಂತೆ. ನಮ್ಮದು ಮತ್ತೆ ಗುರುಗಳು ಫಸ್ಟ್ ಬ್ಲಾಕ್ ಪೇಮೆಂಟ್ ಆಗದೆ ಇರೋದಕ್ಕೆ ವಿಡಿಯೋ ಅವರು ಅಷ್ಟಕ್ಕೆ ತಗೊಂಡಿದ್ರು ಸರ್. ಫಸ್ಟ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಪೇಮೆಂಟ್ 50 ಪೆಂಡಿಂಗ್ ಇದೆ ಅಂತ ಪೇಮೆಂಟ್ ಮಾಡಬೇಕಂತ ಇದ್ವಿ. ಅಲ್ಲಿ MOನಲ್ಲಿ ಇರೋದು ನೀವು ನಿರ್ಮಾಣ ಮಾಡಿ ಒಂದಿಷ್ಟು ವರ್ಷಗಳ 15 ವರ್ಷ 10 ವರ್ಷಗಳ ವಾಯ್ದೆ ಇದೆ. ಆ ವಾಯ್ದೆಯಲ್ಲಿ ನೀವು ಬರುವಂತ ರೆವಿನ್ಯೂನ ನೀವು ಹಂಚ್ಕೊಳ್ಳಿ, ಈ ತರ ಹಂಚ್ಕೊಳ್ಳಿ. 25% ಆಮೇಲೆ ಬಿಡಿ ಅಂತ ಇದೆ. ಅವರೇ ಜನರೇಟ್ ಮಾಡಬೇಕು ರೆವಿನ್ಯೂ. ನೀವು ಕಟ್ಟಿ ನಾನು ಹಣ ಕೊಡ್ತೀನಿ, ನಾನೇ ಕಟ್ಕೊಡ್ತೀನಿ. ಬೂಟ್ ಏನಿವೆ ಇದು ಸರ್ಕಾರದ ಮಟ್ಟದಲ್ಲಿ ಬೇರೆ ಮೇಲ್ಗಡೆ ಹಂತದಲ್ಲಿ ಆಗುವಂತ ಚರ್ಚೆಗಳು, ತೀರ್ಮಾನಗಳು ನನ್ನ ಗಮನಕ್ಕೆ ಬಂದಿದೆ. ಅರ್ಧ ನೋಡಿದ್ದೀನಿ, ನಾನು ನೋಡ್ಲಿಕ್ಕೆ ಬಾಕಿ ಇದೆ. ನಾನು ಮುಂದೆ ತಗೊಂಡು ಅದನ್ನು ಈ ಹೊಸದಾಗಿ ಇದು ಮಾಡಿದ್ರು, ತಾತ್ಕಾಲಿಕವಾಗಿ ಟೆಂಪ್ರವರಿಯಾಗಿ ಶಿಫ್ಟ್ ಮಾಡ್ಬೋದು ಅಲ್ಲಿ. ಅದನ್ನು ತಿರ್ಗಾ ಅಲ್ಲಿ ಕಳಿಸ್ಬಿಟ್ರೆ ಸ್ವಲ್ಪ ರಿಪೇರಿ ಮಾಡಿ ಅದು ಕಳಿಸ್ತಾರೆ. ಸುಮಾರು ನಾವು ಕೋರ್ಟು ಡೈರೆಕ್ಷನ್ಸ್ ಸುಮಾರು ವಿಚಾರ ಇದೆ. ನಾನು ಸ್ವಲ್ಪ ಡೀಪಾಗಿ ನೋಡಬೇಕು. ಮತ್ತೆ ಇನ್ನೊಂದು ಮೇಜರ್ ಅಷ್ಟು ಇದ್ದಾಗ ಸ್ಟಡಿ ಮಾಡಿದ್ದೀನಿ. 42 ಶಾಪ್ಸ್ದು ಕೇಸ್ ಆಯಿತು. 2 ವರ್ಷದ ಒಳಗಡೆ ನಿಮಗೆ ಅಂಗಡಿಗಳು ಕೊಡಬೇಕಂತ ಇದು ಮಾಡಿದ್ರು ಕೋರ್ಟಲ್ಲಿ. 1.25 ವರ್ಷ ಆಗಿದೆ ನಿಯರೆಸ್ಟ್. ಇನ್ನು 6 ತಿಂಗಳು 7 ತಿಂಗಳಿವೆ, ಕೊಟ್ಟಿಲ್ಲ ಅಂದರೆ ತಿರ್ಗಾ ಕೇಸ್ ಆಗ್ತದೆ, ಸಮಸ್ಯೆ ಅದ್ರ ಆಗುತ್ತೆ. ಬಗ್ಗೆ ಏನಿದೆ ಬಟ್ ಸ್ವಲ್ಪ ಎಲ್ಲ ಕಂಪ್ಲೀಟ್ ಮಾಡಬೇಕು, ರೆಡಿ ಮಾಡಿ. ಸರ್ ಆಲ್ರೆಡಿ ನಾವು ಲೆಟರ್ಗಳು ಕೊಟ್ಟಿದ್ದೀವಿ, ದಯವಿಟ್ಟು ನೀವು ಅದನ್ನ ನೋಡ್ತೀನಿ. ಸಚಿನ್ ಅವರಿಂದ ನೋಡಿ, ಅದನ್ನ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಭ್ರಷ್ಟಾಚಾರ ತುಂಬಾ ನಡೀತಾ ಇದೆ ಸರ್ ಅಲ್ಲಿ. ಇಲ್ಲಿ ನಿಮ್ಗೆ ಪಾಲಿಕೆಗೆ ಬರ್ಬೇಕಾಗಿರೋ ದುಡ್ಡನ್ನ ಅಲ್ಲಿನ ಅಧಿಕಾರಿಗಳೇ ಹೊಡ್ಕೋತಾ ಇದ್ದಾರೆ. ಅವ್ರು ಹೆಂಗೆ ಅಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ. ನೋಡಿ, already ನಾವು ನೋಡಿ ಇದು ಮಾಡಿ ನೋಡ್ಬಿಡಿ. ಕೊಟ್ಟಿದ್ದೀವಿ already letter ನಿಮ್ಗೆ already ಓದ್ಬಿಡಿ. ಜಯನಗರ ವಾಣಿಜ್ಯ ಸಂಕೀರ್ಣ ಆಯಿತು. ಪಾಲಿಕೆಯ ವ್ಯಾಪ್ತಿಯ ಎಲ್ಲಾ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳ ನಿರ್ವಹಣೆಯನ್ನು ದಕ್ಷತೆಯಿಂದ ಕೈಗೊಳ್ಳುವ ಪ್ರಕ್ರಿಯೆ ಸ್ಥಾಪಿಸಿದ್ದಾರೆ. ಮಾಡ್ಬಿಡ್ತಾರೆ, ಮೇಂಟೈನೇ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಕದ್ರೇನಹಳ್ಳಿ ಪಾರ್ಕ್ ಅಲ್ಲಿ ಗ್ರಂಥಾಲಯ ಅಂತ ಮಾಡ್ಬಿಟ್ಟಿದ್ರು, ಅದು ಈಗ ಪಾಳು ಬಿದ್ದು ಅಲ್ಲಿ ಡ್ರಗ್ಸು ಗಿಕ್ಸು ಎಲ್ಲ ನಡೀತಾ ಇತ್ತು. ನಮಗೆ ಜನ ಅಲ್ಲಿ ಗಮನಕ್ಕೆ ತಂದಾಗ ನಾವು ಇಲ್ಲಿನ ಹಳೆ ಗೋಂದ ಕಮಿಷನರ್ ಬಗ್ಗೆ ಮಾಹಿತಿ ಕೊಟ್ಟು ಅಲ್ಲಿ ಈಗ ನಮ್ಮ ಕ್ಲಿನಿಕ್ ಅಂತ ಮಾಡಬೇಕು ಅಂತ ಅವರು ನಿರ್ಧಾರ ಮಾಡಿ ಅದ್ರ ಪ್ರೋಸೆಸ್ ಮುಂದುವರಿದೆ. ಅದ್ರ ಬಗ್ಗೆ ತಿಳಿಸ್ತಾರೆ. ಎಲ್ಲಾ ರೀತಿಯ ಸೇವೆಗಳನ್ನು ತಾಂತ್ರಿಕತೆ ಅಳವಡಿಸಿ ಆನ್ಲೈನ್ ನಲ್ಲಿ ಯಾವುದೇ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲದೆ ಸಾರ್ವಜನಿಕರಿಗೆ ಪಡೆದುಕೊಳ್ಳುವ ಹಾಗೆ ನೀವು ವ್ಯವಸ್ಥೆ ನಡೆಸಬೇಕು. ಪಾಲಿಕೆ ಎಲ್ಲಾ ನಿಯಮಗಳ ಬಗ್ಗೆ ಸಾರ್ವಜನಿಕರಿಗೆ ನಿರಂತರವಾಗಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಹೊಸ ಪಾಲಿಕೆ ನಿಯಮಗಳಿಂದ ಜನ ಫಾಲೋ ಮಾಡಬೇಕಂದ್ರೆ ಅವರಿಗೆ ಅವೇರ್ನೆಸ್ ಇರಬೇಕಲ್ವ. ಪಾಲಿಕೆಯ ಅಧಿಕಾರಿಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಕಾನೂನು ಮತ್ತು ನಿಯಮಗಳ ಅಡಿಯಲ್ಲಿ ಕೆಲಸ ಮಾಡುವ ಸುಭದ್ರವಾದ ವಾತಾವರಣ ನಿರ್ಮಿಸಿಕೊಳ್ಬೇಕು. ಅಧಿಕಾರಿಗಳಿಗೂ ನೀವು ವಾತಾವರಣ ನಿರ್ಮಿಸಿದ್ರೆ ಅವರು ಮಾಡೋದಕ್ಕಾಗುತ್ತೆ. ಪಾಲಿಕೆ ವ್ಯಾಪ್ತಿಯ ಎಲ್ಲಾ ಪ್ರಮುಖ ಸಾರ್ವಜನಿಕ ಸ್ಥಳಗಳಲ್ಲಿ CCTV ಕ್ಯಾಮೆರಾ ಅಳವಡಿಸಿ ಅದರ ನಿರ್ವಹಣೆಯನ್ನು ದಕ್ಷತೆಯಿಂದ ಕೈಗೊಳ್ಳಬೇಕು. ತುಂಬಾ ಕ್ರೈಮ್ಗಳು ನಡೆದಾಗ ಸಾಕ್ಷಿ ರೂಪದಲ್ಲಿ ನಾವು ಹೋಗೋಣ ಅಂತ ನೋಡಿದ್ರೆ ಅಲ್ಲಿ ಆ CCTV ಕೆಲಸನೇ ಮಾಡ್ತಾ ಇರಲ್ಲ. ಇರುತ್ತೆ CCTV, ಫುಟೇಜ್ ಸಿಗಲ್ಲ, ಜನರಿಗೆ ತೊಂದರೆ ಆಗ್ತದೆ. ಪಾಲಿಕೆಯ ಸಿಬ್ಬಂದಿಗಳಿಗೆ ಅವರ ಜವಾಬ್ದಾರಿ, ಕರ್ತವ್ಯಗಳು ಮತ್ತು ಅವರ ಕೆಲಸಕ್ಕೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಮಾಹಿತಿಗಳ ಬಗ್ಗೆ ತರಬೇತಿ ನೀಡಿ ದಕ್ಷತೆಯಿಂದ ಸೇವೆ ಕೊಡಲು ಶಕ್ತರನ್ನಾಗಿ ಮಾಡಬೇಕು. ತುಂಬಾ ಜನರಿಗೆ ಅವ್ರಿಗೆ ಅವರ ಇದನ್ನ ಇಲಾಖೆಯ ಸೇವೆಗಳ ಬಗ್ಗೆನೇ ಮಾಹಿತಿ ಇಲ್ಲ, ನಮ್ಗೆ ಗೊತ್ತಿಲ್ಲ, ಅವ್ರನ್ನ ಕೇಳಿ ಇವ್ರನ್ನ ಕೇಳಿ, ಈ ತರದೇ ನಡೀತಾ ಇದೆ. ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡುತ್ತಿರುವ ಪಾಲಿಕೆಯ ಸಿಬ್ಬಂದಿಗಳನ್ನು ಅಕಾಲದಲ್ಲಿ ವರ್ಗಾವಣೆ ಮಾಡಬಾರದು. ನಿಯಮಗಳ ಪ್ರಕಾರ ಯಾವುದೇ ಸಿಬ್ಬಂದಿ 3 ವರ್ಷಗಳಿಗಿಂತ ಹೆಚ್ಚಿನ ಸಮಯ ಅದೇ ಇಲಾಖೆಯಲ್ಲಿ ಕೆಲಸ ಮಾಡದೇ ಇರುವ ಹಾಗೆ ನೋಡಿಕೊಳ್ಳಬೇಕು, ಕ್ರಮ ಕೈಗೊಳ್ಳಬೇಕು.
ಈ ಮೇಲಿನ ಅಂಶಗಳನ್ನು ಜಾರಿಯಾಗುವುದನ್ನು ಖಾತ್ರಿಪಡಿಸಿಕೊಳ್ಳಲು ನಮ್ಮ KRS ತಂಡ ಕಾಲಕಾಲಕ್ಕೆ ನಿಮ್ಮ ಕಚೇರಿಯಲ್ಲಿ ಈ ರೀತಿಯ ಲಂಚಮುಕ್ತ ಅಭಿಯಾನವನ್ನು ಕೈಗೊಳ್ಳುತ್ತಿರುತ್ತದೆ. ಆದ್ದರಿಂದ ಮೇಲಿನ ಎಲ್ಲ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿಷಯ. ಆಮೇಲೆ ಕೆಲವು ಸ್ಪೆಸಿಫಿಕ್ ಸಬ್ಜೆಕ್ಟ್ ಈಗ ನಿಮ್ಮಲ್ಲಿ ನಮ್ಮ 37 ವಾರ್ಡ್ ಇದೆ. ನಿಮ್ಮಲ್ಲಿ ವಾರ್ಡ್ಗೆ ಜನ ಇದ್ದಾರೆ. ಹೌದು, ಇದೆ. ಮೋಸ್ಟ್ ಪ್ರಾಬ್ಲಮ್ಯಾಟಿಕ್ ವಾರ್ಡ್ ಯಾವುದು? ಮೋಸ್ಟ್ ಪ್ರಾಬ್ಲಮ್ಯಾಟಿಕ್ ಯಾವ್ದನ್ನ? ಬೇಗೂರು. ರ್ಯಾಂಕಿಂಗ್ ಅಲ್ಲಿ ಯಾವುದು? ಅವಳಳ್ಳಿ ಅಲ್ಲ, ಈಗ ಅವ್ರವ್ರ ವಾರ್ಡ್ ಅವ್ರವ್ರೇ ಇರ್ತಾರೆ. ಅದೇ 32 ಜನರಿಗೆ ಕೇಳಿದ್ರೆ 32 ಜನ. ಉದಾಹರಣೆಯಾಗಿ ನಾವು ಸುಮಾರು 250 ತಾಲೂಕು ಕಚೇರಿಗಳಿಗೆ ಅಭಿಯಾನಕ್ಕೆ ಹೋಗಿದ್ದೀವಿ. ಆ ತಾಲೂಕು ಕಚೇರಿಗೆ ಹೋದ ಅಲ್ಲಿನ ಜನ ಹೇಳೋದು ನಮ್ಮ ತಾಲೂಕು ಕಚೇರಿ ಸಿಕ್ಕಾಪಟ್ಟೆ ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕು ಕಚೇರಿ ಅದನ್ನೇ ಹೇಳೋದು. ಸಮಸ್ಯೆ ಇದೆ, ಜನರ ಸಮಸ್ಯೆ ಇದೆ. ಹಾ, ಸರ್. ಇದೆ. ಬೇಗೂರು. ಎಚ್ಎನ್ಹಳ್ಳಿ ವಾರ್ಡ್ ಅಲ್ಲಿ ತುಂಬಾ ಸಮಸ್ಯೆ ಇದೆ. ಕಸಬುವಾಗಿ ಬನಶಂಕರಿ ಬೇಗ, ಆಮೇಲೆ ಬನಶಂಕರಿ ದೇವಸ್ಥಾನ ಬನಶಂಕರಿ ಟೆಂಪಲ್ ವಾರ್ಡ್ ಅಲ್ಲೂ ಇದೆ. ಸಾಕು ಒಂದೊಂದೇ ಮಾಡು. ಹಾ. ಬೇಗೂರು. ಎಲ್ಲ ನೋಡೋಕ್ಕಾಗಲ್ಲ. ಪ್ರಯತ್ನ ಮಾಡೋಣ ಅಂತ ನಾನು ಯೋಚನೆ ಮಾಡ್ತೀನಿ. ಬೇಗೂರಲ್ಲಿ EWA ಬರೋದೇ ಇಲ್ಲ ಸರ್, ಯಾವಾಗೂ ಬೀಗ. ಸರ್, ನಮ್ಮ ಬನಶಂಕರಿ ಟೆಂಪಲ್ ವಾರ್ಡ್ ಅಲ್ಲಿ ಒಂದು ತುಂಬಾನೇ ದೊಡ್ಡ ವಿಷಯ ಒಂದಿದೆ. ಮೇನ್ ಇಂಪಾರ್ಟೆಂಟ್ ಸಮುದಾಯ ಭವನ. 9ನೇ ಮುಖ್ಯ ರಸ್ತೆಯಲ್ಲಿ ಸಮುದಾಯ ಭವನ 1989 ನಲ್ಲಿ ಓಪನ್ ಆಗಿರೋದು. ಸುಮಾರು 4-5 ವರ್ಷ ನಡೆಯುತ್ತೆ, 1-2 ವರ್ಷ ಪಾಳಾಗಿ ಬಿದ್ದಿರತ್ತೆ, ಮತ್ತೆ ರಿನ್ಯೂವೇಟ್ ಮಾಡ್ತಾರೆ, 1 ವರ್ಷ ಓಡಿಸ್ತಾರೆ, ಮತ್ತೆ 3-4 ವರ್ಷ ಪಾಳಾಗಿ ಬಿದ್ದಿರುತ್ತೆ. ಮ್ಯಾನೇಜ್ ಮಾಡ್ತಾರೆ ಜನ ಇಲ್ಲ. ಗೊತ್ತಿಲ್ಲ ಸರ್. ನಮ್ಮ BBMP ಇವಾಗ ಏನಾಗಿದೆ, ನಮ್ಮ MLA ಆರ್ ಅಶೋಕ್ ಅವರು ಇದಾರಲ್ಲ, ಅವ್ರ ಆಫೀಸ್ ಹಿಂದ್ಗಡೆ ಈ ಹ್ಯಾಂಡಿಕ್ಯಾಪ್ ಮಕ್ಕಳಿದಾರಲ್ಲ, ಇದು ಸ್ವಲ್ಪ ಅಬ್ನಾರ್ಮಲ್ ಮಕ್ಕಳು, ಅವ್ರ ಆಫೀಸ್ ಹಿಂದ್ಗಡೆ ಅವ್ರದ್ದು ಇದ್ದಿದ್ದು ಹಾಸ್ಟೆಲ್ ಇದ್ದಿದ್ದು. ಅಲ್ಲಿ ಏನ್ ಮಾಡಿದ್ದಾರೆ, ಕೋವಿಡ್ ಟೈಮ್ ಅಲ್ಲಿ ಆ ಹಾಸ್ಟೆಲ್ ನ ರಿನ್ಯೂವೇಟ್ ಮಾಡಬೇಕು ಅಂತ ಟೆಂಪರರಿ ಶಿಫ್ಟ್ ಮಾಡ್ತಿದ್ದೀವಿ ಅಂತ ಸಮುದಾಯ ಭವನ್ಗೆ ತಗೊಂಡು ಬಂದು ಶಿಫ್ಟ್ ಮಾಡಿಬಿಟ್ಟು, ಇವತ್ತು ಸಮುದಾಯ ಭವನ್ ಬೋರ್ಡ್ ಅಲ್ಲಿ ಪ್ರೆಸೆಂಟ್ ಇದೆ, ಅದು ಪರ್ಮನೆಂಟ್ ಆಗಿ ಮಾಡಿಬಿಟ್ಟವ್ರೆ. ನಮ್ಮ ಅನಂತ್ ಕುಮಾರ್ ಅವರು ಮಿಸಸ್ ಇದಾರಲ್ಲ, ಅವರು ತಗೊಂಡು ಅದನ್ನ ಪರ್ಮನೆಂಟ್ ಆಗಿ ಮಾಡಿಬಿಟ್ಟವ್ರೆ. ಅದರ ಮೇಲೆ ಯಾರು ಆಕ್ಷನ್ ಇಲ್ಲ. ಸುಮಾರು ಜನ ಎಲ್ಲ ಸೇರ್ಕೊಂಡು ನಮ್ಮ ಸೌತ್ BBMP ಆಫೀಸರ್ನ ಎಲ್ಲ ಹೋಗಿ ಮಾಹಿತಿ ಕೊಟ್ಟವ್ರೆ. ಯಾವ್ದು ಆಕ್ಷನ್ ಇನ್ನೂವರೆಗೂ ತಗೊಂಡಿಲ್ಲ. ಅದೇ ತರ ರಾಗಿಗುಳ ವಿವೇಕಾನಂದ ನಗರದಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಅಲ್ಲಿ ಕಸದ್ದು ಇದೆ. ಆಮೇಲೆ ಸಮುದಾಯ ಭವನ ಹ್ಯಾಂಡ್ ಓವರ್ ಮಾಡಿಲ್ಲ BBMPಗೆ. ಅವ್ರು ಯಾರು ನಾನು ಒಂದೊಂದೇ ಮಾಡೋದಕ್ಕೆ ಹೇಳಿದೆ, ನಮ್ಮ ಕಡೆಯಿಂದ ಮಾಡ್ತೀನಿ. ಯಾಕಂದ್ರೆ ಒಂದೇ ದಿವಸ ಎಲ್ಲ ಅದು ಸರ್, ಅದು ಇನ್ನೊಂದು ಸರ್ವೆ ಅವ್ರು ಮಾಡಿದ್ವಲ್ಲ, ಕದನಹಳ್ಳಿ ಪಾರ್ಕ್ ಅಲ್ಲಿ ಕಚರ ಸಪರೇಟ್ ಮಾಡೋದು, ಅದನ್ನ ಸಮುದಾಯ ಭವನ ಹಿಂಗಡೆ ಜಾಗ, ಅದು ಪ್ರೈವೇಟ್ ಯಾರೋ ಪಾರ್ಕಿಂಗ್ ಮಾಡ್ಕೊಂಡು ಕಾಸು ಗೀಸು ಅಲ್ಲಿ ಲೋಕಲ್ ಲೀಡರ್ಗಳು ಕಾಸು ಎಲ್ಲ ಹಣ ಮಾಡ್ಕೊಳ್ತಾರೆ. ಇದೇ ಸೇಮ್ ಪ್ಲೇಸ್ ಬನಶಂಕರಿ ಕರಿಸಂದ್ರ ವಾರ್ಡ್. ಅದೇ ಸಮುದಾಯ ಭವನ ಅಂತ ಹೇಳಿದ್ರಲ್ಲ, ಅದು ಅಪೋಸಿಟ್ ಬರುತ್ತೆ. ಅದರದ್ದು ಲೆಟರ್ ಕೊಟ್ಟು ಹಿಂದ್ಗಡೆ ಕಾಂಪೌಂಡ್ ಯಾವಾಗ ಕೊಟ್ಟಿದೆ ಲೆಟರ್ಸ್? ಒಂದು ಕೆಲಸ ಮಾಡಿ. ಆಲ್ರೆಡಿ ಇಲ್ಲ, ಒಂದು ಅಲ್ಲ, ಲಾಸ್ಟ್ ಮಂತ್ ಇನ್ನೇನು ಬಂತು. ಹಿಂದೆ ಏನೇನೆಲ್ಲ ಕೊಟ್ಟಿದ್ರಿ ವಿಚಾರಗಳಿಗೆ ಒಂದು ಸೆಕ್ಷನ್ ಮಾಡಿ ಇನ್ನೊಂದನ್ನ ಅವಾಗ ಸಚಿನ್ ಅವ್ರು ಇರ್ಬೋದು, ಅವರೇ ಅಲ್ಲ ಇರ್ಲಿ, ಅಲ್ಲ, ಇಲ್ಲ, separate ಕೊಡ್ಬೋದು. ಕೊಟ್ಬಿಡೋಣ. ಅವ್ರು ಎಲ್ಲಿರುತ್ತೆ 1, 2 ಹಾಕ್ಬಿಟ್ಟೆ ಕ್ಲೋಜರ್ ಸರ್ಗೆ ಸೆಲೆಕ್ಷನ್ A B C D ಯಾವುದೇ ಇದೆಯಾ? ನೀವು ಮಾಡುವಾಗ ಕೆಲಸ ಮಾಡಿ ವಾರ್ಡ್ ವಿಂಗಡಣೆ ಮಾಡಿ. ಈ ವಾರ್ಡ್ ಇದು, ಈ ವಾರ್ಡ್ ಇದು, ಈ ವಾರ್ಡ್ ತಗೊಳಕ್ಕಾಗಲ್ಲ. ಯಾವ್ದು ಒಂದೊಂದೇ ನಮ್ಮ ಕಡೆಯಿಂದ ಮಾಡ್ಕೊಂಡು ಮಾಡಿ. ಸರ್, ಒಂದು 2 ಮೇಜರ್ ಸಬ್ಜೆಕ್ಟ್ ಸರ್. ಲಾಸ್ಟ್ JCಗೆ ನಾವು ಕೊಟ್ಟಿದ್ವಿ ಲೆಟ್ರು. ಅದು ಕಾಮಗಾರಿ ಅದಕ್ಕೆ ಬಂದಿತ್ತು ಆಲ್ರೆಡಿ. ಅಂದ್ರೆ ಅವರು ಇವಾಗ ನಮಗೆ ಒಂದು ತಮಿಳು ಸ್ಕೂಲ್ ಇದೆ ಅಲ್ಲಿ ಕದನಹಳ್ಳಿ ಪಾರ್ಕಲ್ಲಿ, ಅಲ್ಲಿ ಡ್ರಗ್ಸ್ ತಗೊಂತಿದ್ದಾರೆ. ಅಕ್ಕಪಕ್ಕದಲ್ಲಿ ಇರೋರಿಗೆಲ್ಲ ಸಮಸ್ಯೆ ಆಗ್ತಿದೆ. ಒಂದು ಕಟ್ಟಡ ಇದೆ, ಅದು ಮೇಲ್ ಕಟ್ಟಡ, ಅದರಲ್ಲಿ ಡ್ರೈನೇಜ್ ಡಂಪ್ ಮಾಡೋದು, ಈ ಥರದ್ದು ಕಸಗಳೆಲ್ಲ ಹಾಕೋದು, ಅವೆಲ್ಲ ವೇಸ್ಟ್ ಆಗ್ತಿದೆ. ಅದಕ್ಕೆ ನೋಡಿ ಇರೋದು ಇದು ಫುಟೇಜಸ್ ಒಳಗಡೆ ಆಗ್ತಿರೋದು. ಲಾಸ್ಟ್ JC ಅವ್ರು ಏನ್ ಮಾಡಿದ್ರು, ಅದನ್ನ ನಮ್ಮ ಕ್ಲಿನಿಕ್ ಮಾಡಬೇಕು ಅಂತ ಆದೇಶ ಮಾಡಿದ್ರು. ಅವಾಗಲೇ ಪಾರ್ಕ್ ಗ್ರೌಂಡ್ ಆಗಿರ್ಬೋದು, ಮುಂದ್ಗಡೆ ಪೂರ್ತಿ ಕಸ ಹಾಕೋದು ಎಲ್ಲ ಬರೀ ರೋಡ್ ಮಧ್ಯದವರೆಗೂ ಕಸ ಹೋಗ್ತಾ ಇದೆ. ಅದನ್ನ ಅಲ್ಲಿ ತೆರವುಗೊಳಿಸಿ ಅಲ್ಲಿ ಒಂದು ಬೆಂಚ್ ತರ ಹಾಕ್ತೀವಿ, ಈ ತರ ಎಲ್ಲ ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಆಮೇಲೆ ಅದನ್ನ ಪ್ರಾಜೆಕ್ಟ್ಸ್ ಅವ್ರು ನೋಡ್ಕೊಂತಿದ್ರು. ಇವಾಗ ಕೇಳಿದ್ರೆ ಪ್ರಾಜೆಕ್ಟ್ಸ್ ಅವರು ಯಾರು ಇಲ್ಲ. ಅದಕ್ಕೆ ಮಾಂತೇಶ್ ಅಂತ ಪ್ರಾಜೆಕ್ಟ್ ಇದ್ದಿದ್ರು, ಅವ್ರು ಯಾರು ಇದಿಲ್ಲ. ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಆಗಿರೋ ಆದೇಶನ ನಾವು ಹೇಗೆ ಯಾರ ಹತ್ರ ನಾವು ಕೇಳಬೇಕು, ಅದನ್ನೇ ಮುಂದುವರಿಸೋದು. ವಾರ್ಡ್ ಈ ಥರ ಇಶ್ಯೂಸ್ ವೆರಿ ಇಂಪಾರ್ಟೆಂಟ್ ಮಾತ್ರ ಸ್ಟಾರ್ಟ್ ಮಾಡ್ತೀವಿ. ಒಂದು ವಾರ್ಡಿಗೆ ಒಂದು 50 ಕೊಟ್ಬಿಟ್ರೆ ನಮ್ದು ವರ್ಷ. ಒಂದು ವಾರ್ಡ್ ವೆರಿ ಇಂಪಾರ್ಟೆಂಟ್ 3-4 ಒಂದು ಈ ಥರ ಇಶ್ಯೂ, ಆ ಥರ ಇಶ್ಯೂ ಕೊಡಿ.
ಆಮೇಲೆ ಇನ್ನೊಂದು ವಾರ್ಡ್ ಕಚೇರಿಗಳಲ್ಲಿ ಅಷ್ಟು ದೊಡ್ಡ ದೊಡ್ಡ ಕಚೇರಿಗಳಿರುತ್ತೆ, ಸಿಬ್ಬಂದಿಗಳೇ ಇರಲ್ಲ ಸರ್. ನಾವು ಎಷ್ಟೋ ವಾರ್ಡ್ಗಳು ಹೋದಾಗ ಅಲ್ಲ, ಸಿಬ್ಬಂದಿ ಒಂದು ಬರ್ತೇನಾ ಅಥವಾ ಬರ್ತಾನೆ? ಬರ್ತಾ ಇಲ್ಲ ಸರ್. ಆಮೇಲೆ ಇರೋರು ಬರ್ತಾ ಕೇಳಿದ್ರೆ ಇಲ್ಲ ಸರಿಯಾಗಿ. ಇರೋರು ಹೋದ್ರೆ ಬರೀ ಫೀಲ್ಡ್ ಅಲ್ಲಿ ಇದೀವಿ ಅಂತಾರೆ. ಫೀಲ್ಡ್ ಅಲ್ಲಿ ಆಗ್ತಾ ಇರುವಂತ ಕೆಲಸಗಳು ಅವ್ರ ಕಣ್ಣಿಗೆ ಕಾಣಿಸಲ್ಲ, ಅವರು ಅದನ್ನ ತಗೊಳ್ಳೋದೇ ಇಲ್ಲ. ಅವಾಗ ಫೀಲ್ಡ್ ಅಲ್ಲಿ ಇರ್ತೀನಿ ಅಂದಾಗ ಅಲ್ಲಿ ಆಗ್ತಿರೋ ಸಮಸ್ಯೆಗಳು ಅವ್ರಿಗೆ ಗೊತ್ತಿರಬೇಕು. ಆಫೀಸ್ಗೆ ಹೋದ್ರೆ ಫೀಲ್ಡ್ ಅಲ್ಲಿ ಇರ್ತೀನಿ ಅಂದ್ರೆ ಫೀಲ್ಡ್ ಬನ್ನಿ ಅಂದ್ರೆ ನಾವು ಆಫೀಸಲ್ಲಿ ಕೆಲಸ ಆಮೇಲೆ ಎಲ್ಸಿನಲ್ಲಿ ಡೆಮಾಲಿಷನ್ ಆರ್ಡರ್ ಬಂದು 5 ವರ್ಷ ಆಗಿದೆ. ಒಂದು ಬಿಲ್ಡಿಂಗ್ ಅಕ್ರಮ ಬಿಲ್ಡಿಂಗ್ ಡೆಮಾಲಿಷನ್ ಆರ್ಡರ್ ಬಂದ್ಬಿಟ್ಟು ಕೋರ್ಟಿಂದ ಸ್ಟೇ ಇತ್ತು. ಸ್ಟೇನ ವೆಕೆಟ್ ನಾವೇ ಮಾಡಿಸಿದ್ವಿ, ರಿಸೀವ್ ಮಾಡಿದ್ವಿ. ಓಕೆ, ನಾವೇ ವೆಕೆಟ್ ಮಾಡಿಸಿದ್ವಿ. ಅದಾಗಿ ಇವಾಗ 2 ವರ್ಷ ಆಯ್ತು. ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಟ್ರಾನ್ಸ್ಫರ್ ಆದರು, ಇವ್ರು ಬಂದರು, ಅವ್ರು ಬಂದರು, ಎಲ್ಲ ಟ್ರಾನ್ಸ್ಫರ್ ಆಗ್ತಾ ಇನ್ನೂ ಪೆಂಡಿಂಗ್ ಆಗಿದ್ದಾರೆ. ಯಾಕೆ ಅವರಿಗೆ ಒತ್ತಡ ಇದೆಯಾ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. 2 ವರ್ಷ ಆಯ್ತು ಇವಾಗ ತೆರವಾಗಿ. ಆವಾಗ ರೀಸನ್ ಕೊಡ್ತಾ ಇದ್ರು, ಅಲ್ಲಿ ನೀವು ಇದು ಮಾಡಿ ನಾವೇ ಖುದ್ದಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ತೆರವು ಮಾಡಿಸಿದ್ವಿ. ಅದನ್ನು ಸ್ಟೇ ಇಲ್ಲ ಅದು ಕೊಡ್ತೀವಿ ನಾವು, ಆ ಲೆಟರ್ ಜೊತೆನೆ ಕೊಡ್ತೀವಿ. ವಾರ್ಡ್ ವೈಸ್ ಹೇಳೋದಲ್ಲ, ಅದ್ರ ಜೊತೆನೆ ನೋಡಿ ಮಾಡ್ಸೋಣ. ಇಲ್ಲಿ ವಿವೇಕಾನಂದ ನಮ್ಮಲ್ಲಿ ಹೇಳಿದ್ನಲ್ಲ ಸರ್, ಈ ತರ ಇದೆ ಏರಿಯಾದಲ್ಲಿ ಫುಲ್ಲು ಅವ್ರು BBMP ಕಂಪ್ಲೇಂಟ್ ಮಾಡಿದ್ರೆ ಅವರು ಬಂದು ನೋಡೋದೇ ಇಲ್ಲ ಸರ್. ಈಗ ಈ ಕಾರ್ಪೊರೇಷನ್ 108 ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಇದೆಯಲ್ಲ ಸರ್, ಹೇಳ್ತಾರೆ ಈ ಒಂದು ಆ ಥರ ಇದೆ ಅಂತ ಹೇಳ್ತಾರೆ. ಒಂದೇ ಸಲ ನೋಡಕ್ಕೆ ಮಾಡ್ತಿಲ್ಲ, ಆಗಲ್ಲ ಸಾಧ್ಯ. ಮೋಸ್ಟ್ ಇಂಪಾರ್ಟೆಂಟ್ ನೈಟ್ ತಗೊಳ್ಳಿ ಮಾಡಿ, ಈ ತಿಂಗಳ ಮಾಡಿ, 2 ತಿಂಗಳು ನೆಕ್ಸ್ಟ್ ಇಂಪಾರ್ಟೆಂಟ್ ತಗೊಳ್ಳಿ ಮಾಡಿ, ಗ್ರಾಜುಯಲ್ ಆಗಬೇಕು. ಒಂದು ದಿನ ಇಲ್ಲ ಸರ್, ಸುಮಾರು 2 ವರ್ಷದಿಂದ ನಾವು ಕೊಡ್ತಾನೆ ಇದ್ದೀವಿ. ಅವರು ಕೊಡಿ, ನೀವು ಮಾಡಿ ನಾನೇ ಪ್ರತಿ ವಾರ್ಡ್ ಜನರನ್ನು ಭೇಟಿ ಮಾಡ್ತೀನಿ, ತೀರ್ಮಾನ ಮಾಡಿದ್ದೀನಿ. ಸ್ವಲ್ಪ ಆಫೀಸ್ ಸೆಟಪ್ ಎಲ್ಲ ನಡೀತಾ ಇದೆ. ನಾಳೆ ನಾವು ಎಲ್ಲೋ ಹೋಗ್ಬೇಕಂತ ಅವ್ರು ಇನ್ವೈಟ್ ಮಾಡಿದ್ದೀವಿ. ಕಲ್ಗೇಪುರ ಅಸೋಸಿಯೇಷನ್ ನೋಡೋಣ, ಬಂದು ನಾನು ನೋಡ್ತೀನಿ. ನನ್ನ ಉದ್ದೇಶ ಸಿಂಪಲ್, ನೇರ ಜನರನ್ನು ಭೇಟಿ ಮಾಡ್ತೀನಿ, ಅವ್ರ ಸಮಸ್ಯೆ ಅಲ್ಲಿ ಕೇಳ್ತೀನಿ, ನಾನು ಅರ್ಥ ಮಾಡ್ಬೋದು. ಫಸ್ಟ್ 2 months ಅಂಡರ್ಸ್ಟ್ಯಾಂಡಿಂಗ್, ಯಾಕೆ ನನಗೆ ಗೊತ್ತಿರಲ್ಲ. ಫಸ್ಟ್ 2 ತಿಂಗಳು ನೋಡೋಣ ಏನು ಸಮಸ್ಯೆ ಅರ್ಥ ಮಾಡ್ತೀನಿ. 3ನೇ ತಿಂಗಳು 4ನೇ ತಿಂಗಳಿಂದ ಮಾಡ್ಕೊಂಡಿದ್ದೀನಿ. ನೀವು ಕೊಟ್ಟರೆ ಅದು ಮೋಸ್ಟ್ ಇಂಪಾರ್ಟೆಂಟ್. ನಾನೇ ಆಕ್ಚುಲಿ ಏನಾಗ್ತಿದೆ ಅಂದ್ರೆ ಜನ ಅಧಿಕಾರಿಗಳು ನಮ್ಮ ಹತ್ರ ಬರ್ತಾರೆ, ನಾವು ಜನ ನಾವು ಅವ್ರ ಹತ್ರ ಹೋಗ್ಬೇಕು, ಅಥವಾ ಆ ಒಂದು ನಾವು ಒಂದು ಸಿಸ್ಟಮ್ ಸೆಟಪ್ ಮಾಡಬೇಕು. ಉದಾಹರಣೆಗೆ ಸೌತ್ ಕಾರ್ಪೊರೇಷನಲ್ಲಿ ಲೇಟೆಸ್ಟ್ ಒಂದು 10, 15, 20 ಒಂದು ಕ್ಲಸ್ಟರ್ಸ್ನ ಮಾಡಿ ಇದು ಇನ್ನು 4-5 ವಾರ್ಡ್ಸಿ ಒಂದು ಕ್ಲಸ್ಟರ್ ಆ ಥರ ಮಾಡಿದಾಗ ನಾನು ಎಲ್ಲರೂ ಭೇಟಿ ಮಾಡಕ್ಕೆ ಹೋಗ್ತಾರೆ ಕೂಡ ಅಲ್ಲಿ ಹೋಗಿ ಅಟ್ಲೀಸ್ಟ್ ಭೇಟಿ ಮಾಡಿ ಅಕ್ಕಪಕ್ಕದ ವಾರ್ಡ್ 4-5 ಒಂದು ಕ್ಲಸ್ಟರ್ ಥರ ಮಾಡ್ತಾರೆ. ಅದು ನೀವು ಬೇಕಾದ್ರೆ ನನಗೆ ಸಲಹೆ ಕೊಡಿ ಅಥವಾ ನೀವು ಬರ್ದು ಕೊಡಿ, ಯಾವ್ದು ನಾನು ಮಾಡಿ. ಈಸಿ ಮೊಬೈಲಲ್ಲಿ ಸೌತ್ ಕಾರ್ಪೊರೇಷನ್ಗೆ ಒಂದು ಕಡೆ ಹೋದರೆ ಅಷ್ಟೋ ಜನ ಅಲ್ಲಿ ಸೇರಬೇಕು, ಸಮಸ್ಯೆ ಗೊತ್ತಾಗಬೇಕು, ನನ್ನ ಜೊತೆಗೆ ನಡ್ಕೊಂಡು ಬರಬೇಕು, ತೋರಿಸ್ಬೇಕು, ಮಾಡಬೇಕು. ಅಲ್ಲಲ್ಲ ನನಗೆ ಕೊಡಿ. ಲಾಸ್ಟ್ ಜನರಲ್ ಕಮಿಷನರ್ ಅವರು ನಮ್ಮ ಜೊತೆ ಬರ್ತೀನಿ. ಇನಿಷಿಯಲಿ ಸ್ವಲ್ಪ ಸಮಸ್ಯೆ ಇದೆ, ಸೆಟ್ ಆಗುತ್ತೆ. ಅವ್ರು ಇವಾಗ ಎಲ್ಲಿಗೆ ಹೋಗಿದ್ದಾರೆ? ರಾಜಲಕ್ಷ್ಮಿ ನಗರ. ಈಗ ಇನ್ನೊಂದು ಸರ್, ಮುಖ್ಯವಾಗಿ ಈಗ ನೀವು ಹೊಸ ಪಾಲಿಕೆಯ ಮೊದಲನೇ ಕಮಿಷನರ್ ಆಗಿರೋದ್ರಿಂದ ನೀವು ಏನು ಲಿಗಸಿ ಸೆಟ್ ಮಾಡ್ತೀರಾ ಇಲ್ಲಿ, ಅದೇ ಮುಂದಕ್ಕೆ ಹೋಗಿ ನೀವು ಇಲ್ಲಿ ಒಂದು ಒಳ್ಳೆಯ ದಕ್ಷತೆಯ ಒಂದು ವಾತಾವರಣ ಮತ್ತು ಇದನ್ನ ಸೆಟ್ ಮಾಡಿದ್ರೆ ಮುಂದಕ್ಕೆ ಬರುವಂಥವ್ರು ಕೂಡ ಅದನ್ನ ಫಾಲೋ ಮಾಡೋದಕ್ಕೆ, ಮತ್ತು ನಾವು ಅದನ್ನ ನಾಗರಿಕರಾಗಿ ನಾವು ಇಲ್ಲಿ ಅಲರ್ಟ್ ಸಿಟಿಸನ್ಸ್ ಆಗಿ ಅದನ್ನ ಎನ್ಫೋರ್ಸ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಸೊ ಆ ಒಂದು ಕೆಲಸ ನೀವು ದಯವಿಟ್ಟು ಪಾತ್ರ ತುಂಬಾ ಮುಖ್ಯ ಇದೆ. ನಾವು ಹೋಗ್ಬಿಟ್ಕೊಂಡಿದ್ದೀವಿ, ಮೊದಲು ಆಗಿರ್ಲಿಲ್ಲ, ಈಗ ಹೊಸ ಪಾಲಿಕೆ ಹೆಂಗು ಆಗಿದೆ, ಇಲ್ಲಿಂದ ಆದ್ರೂ ನಾವು ಅದನ್ನ ಮಾಡೋಣ. ತಗೋತಿ ಅವರು ಇನ್ನೊಂದಿದೆ, ಇದೇ ಮಾದರಿ ಬೇರೆ 5 4 ಇದೆಯಲ್ಲ, ಅವ್ರು ಆ ಸಮಯವರಿಗೂ ಒಂಥರ ಮಾದರಿ ಆಗುತ್ತೆ. ಅವ್ರು ಕೆಲಸ ಮಾಡ್ತಾರೆ. ಸೌತ್ ಅಲ್ಲಿ ಆಗ್ತಾ ಇದೆ, ಯಾಕೆ ನಮ್ಮಲ್ಲಿ ಆಗ್ತಾ ಇದೆ? ಆ ಒಂದು ಸೌತ್ ಕಾರ್ಪೊರೇಷನ್ ನನಗೆ 10, 15, 20 ನನಗೆ ಇದು ಕೊಟ್ಬಿಡಿ. ಇಂಪಾರ್ಟೆಂಟ್ ಕ್ಲಸ್ಟರ್ ಟ್ಯಾಕಲ್ ಅದಕ್ಕೆ ಅದ್ರ ಕಡೆಯಿಂದ ಮಾಡ್ಕೊಂಡು ಆಗ್ಬೋದಾ? ಬನ್ನಿ ಬನ್ನಿ ನೀವು ಬನ್ನಿ ಬನ್ನಿ ಸರ್, ನೀವು ಬನ್ನಿ ಸರ್, ಬೇಕು ಸ್ವಲ್ಪ ಹಿಂದೆ ಹೋಗಿ ತೆಗೀರಿ ಸ್ವಲ್ಪ ಕೊಡಿ. ಮತ್ತೆ ಒಂದೇ ಒಂದು ಮಾತು, ನಾನು ಅದನ್ನೇ ಏನು ಮಾಡೋಕ್ಕಾಗಲ್ಲ, ಇಬ್ಬರು ಸೇರಿದ್ರೆ ಮಾತ್ರ ಖಂಡಿತ ನಮಗೆ
ತಿಳಿದಿದೆ. ಅದಕ್ಕೇನೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಯಾವತ್ತೂ ಒಂದು ಕನ್ಸಲ್ಟೇಷನ್ಗೆ ಹೋಗಲ್ಲ. ಮೊದಲಿಗೆ ಮಾಹಿತಿ ಕೊಡುವಂಥದ್ದು, ಅದನ್ನ ಹಂತ ಹಂತವಾಗಿ ಮೇಲಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಬಹುತೇಕ ಜನರು ಅರ್ಥ ಮಾಡ್ಕೊಳ್ಳೋದನ್ನ ಅಭ್ಯರ್ಥಿಸುವಂಥದ್ದನ್ನ ಸರ್ಕಾರದ ವ್ಯವಸ್ಥೆ ನಿಮ್ಗೆ ಗೊತ್ತಿದೆ, ಹೀಗೆ ಏನಾಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮನ್ನ ಭೇಟಿ ಮಾಡಿ ಬಹಳ ಸಂತೋಷ ಆಯಿತು. ಬಹುತೇಕ ನಾವು ಹೇಳಿದ್ರು ನಮ್ಮಲ್ಲಿ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಸಾವಿರಾರು ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಈ ಕಡೆಗೆ ಒಂದು ಕೆಲಸವನ್ನ ನಿರಂತರವಾಗಿ ಮಾಡ್ತಿದ್ದಾರೆ. ತದನಂತರ ಅದನ್ನ ನೆಕ್ಸ್ಟ್ ಆಕ್ಷನ್ ಏನ್ ಮಾಡಬೇಕು ಅಂತಂದ್ರೆ, ಆದ್ರೆ ರಿಸೆಪ್ಷನ್ ಅಲ್ಲೇ ನಮಗೆ ಬಹಳ ಅಡೆತಡೆ. ಅಂದ್ರೆ ನೀವು ಬಹಳ ತಾಳ್ಮೆಯಿಂದ ನಮ್ಮ ಎಲ್ಲಾ ವಿಚಾರಗಳನ್ನ ಕೇಳ್ಕೊಂಡಿದ್ದೀರಾ, ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಾ, ಬಹಳ ಸಂತೋಷ ಆಯಿತು. ಇದು ಮುಂದುವರಿಲಿ, ಬಹಳ ಈ ಒಂದು ಪಾಲಿಕೆ ಬಹಳ ಚೆನ್ನಾಗಾಗಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು. ಮುಂದಕ್ಕೆ ಒಂದು ಕಾರ್ಡಿಯಲ್ ಇದರಲ್ಲಿ ಕೆಲಸ ಮಾಡೋಣ ಅಂತ ಇನ್ಫಾರ್ಮಲ್ ರಿಕ್ವೆಸ್ಟ್ ಇದೆ. ನಿಮ್ಮ ಗಾಡಿ ಎಂಟ್ರೆನ್ಸ್ ಅಲ್ಲಿ ಕೆಲಸ ನಡೀತಿದೆ, ಅದು ಮಧ್ಯದಲ್ಲಿ ಅಡ್ಡದಲ್ಲಿ ಕೆಲಸ. ನಾವು ಸಾರ್ವಜನಿಕರಾಗಿ ಅನುಕೂಲಕ್ಕಾಗಂಗೆ ನಾವು ಎಲ್ಲ ಕೆಲಸ ಮಾಡೋದು. ಹಾಗಾಗಿ ಅಲ್ಲೂ ನೀವು ಸ್ವಲ್ಪ ಗಮನ ಕೊಟ್ಬಿಟ್ಟು ಆ ಗಾಡಿ ಬೇರೆ ಕೆಲಸ ಕೆಲಸ ಓಡಾಡೋದು ಜಾಗ ಇರೋರಿಗೆ ಮತ್ತೆ ಸೈಡಿಗೆ ನಿಲ್ಲಿಸ್ಬೋದಾದ್ರೆ ಈಗಾಗಲೇ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ. ಬೇಸ್ಮೆಂಟ್ ಏನಾದ್ರು ಜಾಗ ಇದೆ, ವ್ಯವಸ್ಥೆ ಏನಾದ್ರು ಗೊತ್ತಿಲ್ಲ. ಈಗ ಒಂದೇ ಆಗಲ್ಲ ಇದೆ ಇವಾಗ. ಹಲೋ ಫಿನಿಶ್ ಮಾಡಿ ಹಲೋ